ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಶಿಕ್ಷಣ ಇಲಾಖೆಯ ವತಿಯಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ನಿರ್ದೇಶನದಂತೆ ಪ್ರತಿ ಜಿಲ್ಲೆಯಲ್ಲಿ ಯುವ ಸಬಲೀಕರಣ ಕೇಂದ್ರವನ್ನು ವಿವೇಕಾನಂದ ಜಯಂತಿಯ ಆಚರಣೆ ಸಂದರ್ಭವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿರುವ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಗಿತ್ತು. ಕೋಆರ್ಡಿನೇಟರ್ ಈ ಕಾರ್ಯಕ್ರಮದ ಒಂದು ರೂವಾರಿ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯ ನಲ್ಲಿ ಕೆಲಸ ಮಾಡ್ತಿರುವ ಅಸಿಸ್ಟೆಂಟ್ ಪ್ರೊಫೆಸರ್ ಶ್ರೀ ಮಂಜುನಾಥ್ ಅವರು. ದೊಡ್ಡ ಆಲದ ಮರ ಬೆಳೆಯಬೇಕಾದರೆ ಮೊದಲು ಬೀಜದಿಂದ ಪ್ರಾರಂಭಿಸಿ ನಂತರ ಸಸಿಯಾಗಿ ಗಿಡವಾಗಿ ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆಯಬೇಕಾದಾಗ ಸಾವಿರಾರು ಅಡೆತಡೆಗಳನ್ನು ಮೆಟ್ಟಿ ಬರಬೇಕಾಗುತ್ತದೆ. ಅಂತ ಹಲವಾರು ಪ್ರಸಂಗವನ್ನು ಮೆಟ್ಟಿ ನಿಂತಾಗಲೇ ಮನುಷ್ಯ ಗಟ್ಟಿಯಾಗುತ್ತಾನೆ. ಇಂತಹ ಛಲಗಾರ ಸಿಂಹಗರ್ಜನೆಯಿಂದ ನಾಡಿನ ಯುವಕರಿಗೆ ತಮ್ಮ ಸ್ಪರ್ಧಾ ಮಾತುಗಳಿಂದ ಪ್ರತಿದಿನ ಉರುಪು ತುಂಬುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಯಾವುದೇ ಕೆಲಸವನ್ನು ನಿರಂತರವಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಖಂಡಿತ ಅದಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬುದು ಈ ಛಲಗಾರ ಸಿಂಹನ ಸಂಕಲ್ಪವಾಗಿದೆ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರ ಎಂಬುವ ಶಬ್ದವನ್ನು ಕೇಳಿದ ತಕ್ಷಣವೇ ಅದೇನೋ ಹೊಸತನದ ಅನುಭವ. ಬಹುತೇಕ ಕರ್ನಾಟಕದ ಯುವಕರು ಕೇಳಿರುವ ಅತಿ ಹೆಚ್ಚು ಶಬ್ದವಾಗಿದೆ ಎಂದರೆ ತಪ್ಪಾಗಲಾರದು. ಸಿಂಹಗರ್ಜನೆಯಿಂದ ಇವರ ಮಾತನ್ನು ಕೇಳಿದರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಹೊಸ ಹುರುಪು, ಉತ್ಸಾಹ. ಸಾಧನಾ ಯೂಟ್ಯೂಬ್ ಚಾನಲ್ ಪ್ರಾರಂಭವಾದಾಗಿನಿಂದ ಅದೆಷ್ಟೋ ವಿದ್ಯಾರ್ಥಿಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಇಂತಹ ಮೇಧಾವಿಯ ಕಾರ್ಯಕ್ರಮವನ್ನು ಮೆಚ್ಚಿ ಕರ್ನಾಟಕ ಸರ್ಕಾರವು ವಿಜಯಭವ ಎಂಬ ಯೂಟ್ಯೂಬ್ ಚಾನಲ್ನ ಉಸ್ತುವಾರಿಯನ್ನು ಶಿಕಾರಿಪುರದ ಸಿಂಹನಿಗೆ ಕೊಟ್ಟಿದ್ದು ನಮಗೆಲ್ಲ ತಿಳಿದ ಸಂಗತಿಯಾಗಿದೆ. ಅದೇನೂ ಸಂಬಂಧ ಗೊತ್ತಿಲ್ಲ, ಇಂತಹ ಮೇರು ವ್ಯಕ್ತಿ ದೂರದ ಶಿಕಾರಿಪುರದಿಂದ ಪುಟ್ಟ ಸ್ಫೂರ್ತಿಯು ಕೈ ಬೀಸಿ ಕರೆದರೆ ಇದ್ದ ಕೆಲಸವನ್ನೆಲ್ಲ ಬದಿಗೊತ್ತಿ ಬರುವ ಸಜ್ಜನನಿಗೆ ಸ್ಫೂರ್ತಿ ಪಿಜಿಯು ಸದಾ ಋಣಿಯಾಗಿರುತ್ತದೆ. ಬನ್ನಿ ಸ್ನೇಹಿತರೆ, ಇಂತಹ ಮೇಧಾವಿಗೆ ನಾವೆಲ್ಲರೂ ಎದ್ದು ನಿಲ್ಲುವ ಮೂಲಕ ನಮ್ಮ ಪುಟ್ಟ ಕೈಗಳಿಂದ ಚಪ್ಪಾಳೆ ತಟ್ಟಿ ಪ್ರೀತಿಯ ಸನ್ಮಾನ ಮಾಡೋಣ. ಸದಾಕಾಲ ಸ್ಪರ್ಧಾರ್ಥಿಗಳಿಗೆ ಪ್ರೇರೇಪಿಸುತ್ತಾ ವಿದ್ಯಾಕಾಶಿ ಧಾರವಾಡದತ್ತ ದಿಟ್ಟ ಹೆಜ್ಜೆ ನಿಟ್ಟು ಸ್ಪರ್ಧಾರ್ಥಿಗಳೊಂದಿಗೆ ಗರ್ಜಿಸಲು ಬಂದಿರುವ ಶಿಕಾರಿಪುರದ ಸಿಂಹವೆಂದೇ ಖ್ಯಾತಿಯನ್ನು ಈ ವೇದಿಕೆಯ ಮೇಲೆ ಆಹ್ವಾನಿಸೋಣ. ವೆರಿ ಫಸ್ಟ್ ಥ್ಯಾಂಕ್ಸ್ ಟು ಸ್ಫೂರ್ತಿ PG. ಆ್ಯಕ್ಟರ್ಸ್ ಬರ್ತಾರೆ, ಇನ್ಯಾರು ಬರ್ತಾರೆ, ಜನ ಸೇರ್ತಾರೆ. ಬಟ್ ಮೇಸ್ಟ್ರು ಬರ್ತಾರೆ ಅಂದರೆ ಇಷ್ಟು ಜನ ಸೇರೋದು ಐ ಕಾಂಟ್ ಬಿಲೀವ್, ನನಗೂ ನಂಬಕ್ಕಾಗಲ್ಲ. ನಂಬಿಸ್ತಾ ಇದ್ದೀರಿ ನೀವು. ವೆರಿ ಫಸ್ಟ್ ಇವತ್ತಿನ ಸೆಷನ್ಗೆ ನಾವು ಹ್ಯೂಮನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಏನು ಮಾಡ್ತೀನಿ ಸ್ಟಾರ್ಟಿಂಗ್ ತಗೋತೀನಿ. ಇವತ್ತಿನ ಈ ಸೆಷನ್ ಏನಿದೆ, ನಾನು ಹೆಂಗೆಂಗೋ ಇದು ಇರ್ತೀನಿ, ಹಿಂಗೆ ಇರಬೇಕು ಅಂತಲ್ಲ, ಹೆಂಗಾರು ಇರ್ತೀನಿ ನಾನು ಅನ್ನೋರಿಗೆ ಈ ಸೆಷನ್ ಅಲ್ಲ. ನಾನು ಹಿಂಗಿರ್ತೀನಿ ಅಂತ ನೀವು ಡಿಸೈಡ್ ಮಾಡಿದರೆ, ಹಿಂಗಿರ್ತೀನಿ ಅಂತ ಪ್ರಾಮಿಸ್ ಮಾಡಬೇಕು. ಫಸ್ಟ್ ಒಂದು ಟಾಸ್ಕ್ ಕೊಡ್ತೀನಿ ನಿಮಗೆ, ಕೇಳಿಸ್ಕೊತೀರಾ ಕರೆಕ್ಟಾಗಿ? ಓಕೆ, ವೆರಿ ಸಿಂಪಲ್. ಎದ್ನಿತ್ಕೋತೀರಾ, ಆಮೇಲೆ ಕೇಳಿಸ್ಕೊಳ್ಳಿ. ಎದ್ನಿತ್ಕೋತೀರಾ, ಕೈಗೆ ಹಿಡ್ಕೋತೀರಾ. 1 2 3 ಸ್ಟಾರ್ಟ್ ಅಂದಾಗ ನೀವು ಚಪ್ಪಾಳೆ ಹೊಡಿತೀರ. ರೆಡಿ? 1 2 3 ಸ್ಟಾರ್ಟ್. ಓಕೆ, ಎದ್ನಿತ್ಕೊಂಡ್ರೆ ಎಲ್ಲರೂ ನೋಡೋಣ. ರೆಡಿನಾ? ಎಸ್ ಹೇಳಬೇಕು. ರೆಡಿನಾ? ಓಕೆ, 1 2 3. ನಾನು ಏನು ಹೇಳಿದ್ದೆ ನಿಮಗೆ ನೆನಪಿದೆಯಾ? 1 2 3 ಸ್ಟಾರ್ಟ್ ಅಂತ ಹೊಡೆ ಕೇಳಿದ್ದು. ಈಗ ಏನು ಮಾಡಿದ್ರಿ? 1 2 3ಗೆ ಹೊಡೆದಿದ್ದೀರಾ. ಏನು 2 ಸರಿ ಹೇಳಿದರೂ ಕೂಡ ನೀವು ಮಾಡಿದ್ದೇನು ಅಂದರೆ 1 2 3 ನಾನು ಹೊಡ್ಕೊಂಡೆ, ನೀವು ಹೊಡೆದ್ರಿ. ದಟ್ ಮೀನ್ಸ್ ಇಲ್ಲ, ಅದೇ ಹೇಳ್ತಾ ಇರೋದು. ಪ್ಲೀಸ್ ರಾವ್. ನೋಡಿದ್ರಲ್ಲ ಸ್ನೇಹಿತರೆ, ನೀವೇನು ತಪ್ಪು ಮಾಡಿದ್ರಿ ಅಂಥೇಳಿ. ಅಂದರೆ ನಾವು ಕೇಳಿಸಿಕೊಳ್ಳುವುದಕ್ಕಿಂತ ನಮ್ಮ ಮೈಂಡ್ ಹೆಚ್ಚು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದು ನೋಡೋದಕ್ಕೆ. ನಾನು 3 ಸರಿ ರಿಪೀಟ್ ಮಾಡಿದರೂ 1 2 3 ಸ್ಟಾರ್ಟ್ ನಂತರ ಬಡಿಬೇಕು ಅಂತೇಳಿ
ನಾನು ತೋರಿಸುವಾಗ 1 2 3ಗೆ ಬಡಿದಿದ್ದನ್ನು ನೀವು ಫಾಲೋ ಮಾಡಿದ್ರಿ. ಅಂದರೆ ನಮ್ಮ ಮನಸ್ಸು ಮೈಂಡ್ ನೋಡಿದ್ದನ್ನು ಹೆಚ್ಚು ಫಾಲೋ ಮಾಡುತ್ತೆ. ಅದಕ್ಕಾಗಿ ಹೇಳೋದು ಸಮ್ಯಕ್ ದರ್ಶನ ಅಂತ. ಸರಿಯಾದ್ದನ್ನು ನೋಡಬೇಕು. ಸರಿಯಾದ್ದನ್ನು ನೋಡಿದಾಗ ನಾವು ಸರಿಯಾದ್ದನ್ನು ಸಾಧಿಸ್ತೀವಿ, ಸರಿಯಾದ ದಾರಿಯಲ್ಲಿ ಸಾಕ್ತೀವಿ. ಜೈನ ಧರ್ಮದಲ್ಲಿ ಸಮ್ಯಕ್ ಲಿಸನ್ ಬಗ್ಗೆ ಹೇಳ್ತಾ ಇಲ್ಲ, ಸಮ್ಯಕ್ ದರ್ಶನದ ಬಗ್ಗೆ ಹೇಳುತ್ತೆ. ಅದು ಯಾಕೆ ಅಂದರೆ ನಮ್ಮ ಇಂದ್ರಿಯಗಳು ಹೆಚ್ಚು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವ ಒಂದು ಭಾಗ ದರ್ಶನ. ಇದನ್ನು ನಾನು ಮೈಂಡ್ ಪವರಲ್ಲಿ ನಯನ ಸ್ಪಂದನ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಥ ಹಲವಾರು ವಿಚಾರಗಳನ್ನು ನಾನು ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೆರಿ ಫಸ್ಟ್ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ನಾನು ದಿನಚರ್ಯ ಅಂತ ಕರಿತೀನಿ. ಏನಿದು ದಿನಚರ್ಯ, ಯಾಕೆ ಈ ದಿನಚರ್ಯವನ್ನು ಆರಂಭ ಮಾಡಿದ್ವಿ ಅಂತ ಅಂದರೆ, ನಾನು ಈ ಸಾರಿ ಕೋವಿಡ್ ಟೈಮ್ನಲ್ಲಿ 1-2-3 ನೋವುಗಳನ್ನು ನೋಡ್ತೀನಿ. ಒಂದು ನೋವು, ನನ್ನದೇ ಬ್ಯಾಚ್ನ ಸಹಾಯಕ ಪ್ರಾಧ್ಯಾಪಕ, ನನ್ನದೇ ಏಜ್ನ ಸಹಾಯಕ ಪ್ರಾಧ್ಯಾಪಕ ಹೃದಯಾಘಾತದಿಂದ ಸತ್ತೋಗ್ತಾನೆ. ಆ ನೋವು ಇವತ್ತಿಗೂ ಇದೆ. ಯಾಕಂದರೆ ನಮ್ಮ ಜೊತೆ ತುಂಬ ದಿನ ಬದುಕಿ ಬಾಳಬೇಕಾದ ವ್ಯಕ್ತಿ ಇಷ್ಟು ಬೇಗ ಹೋಗ್ತಾ ಇದ್ದಾರೆ ನಮ್ಮನ್ನೆಲ್ಲ ಬಿಟ್ಟು. ನಮಗಿಂತ ಚಿಕ್ಕ ಚಿಕ್ಕ ಹುಡುಗರು ಹೋಗ್ತಾ ಇದ್ದಾರೆ. ಪೊಲೀಸು PSI ಆಗಬೇಕಂತ ಆಕಾಂಕ್ಷೆ ಇಟ್ಟಿಕೊಂಡು ಬಂದಂಥ ಹುಡುಗರು ಪೆರೇಡ್ ಗ್ರೌಂಡಲ್ಲಿ ರನ್ನಿಂಗ್ ಮಾಡುವಾಗಲೇ ಬಿದ್ದು ಹೃದಯಾಘಾತಕ್ಕೊಳಗಾಗಿ ಸಾಯ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಏನೋ ಸಮಥಿಂಗ್ ಗೋಯಿಂಗ್ ರಾಂಗ್. ಅದನ್ನೆಲ್ಲ ಸರಿಪಡಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಬರೋಣ. ದಟ್ ಈಸ್ ದಿನಚರ್ಯ ಯಶಸ್ಸಿನ ಎದೆಗೆ ಮೊದಲ ಹೆಜ್ಜೆ. ಸ್ನೇಹಿತರೆ, 2021 ಬರ್ತಾ ಇದೆ. 2021 ರಾತ್ರಿಯೆಲ್ಲ ಪಾನಗೋಷ್ಠಿಗಳು, ಅದೇನು 3 ಥರ ಹೇಳ್ತೀವಿ ನಾವು, ಘನ, ದ್ರವ, ಅನಿಲ, ಎಲ್ಲ ಥರದ ಗೋಷ್ಠಿಗಳಿರುತ್ತೆ ಅಂತ. ಎಲ್ಲ ಗೋಷ್ಠಿಗಳನ್ನು ಮುಗಿಸಿ ಆನಂತರ ರೆಸಲ್ಯೂಷನ್ ಮಾಡ್ತೀವಿ 2021 ಹೀಗಿರಬೇಕು ಅಂತ. ರಾತ್ರಿ ನೀವು ಮಿಡ್ನೈಟ್ವರೆಗೂ ಆ ಥರ ಎಲ್ಲ ಕಳೆದು, ಹೆಚ್ಚು ಕಡಿಮೆ ಅರ್ಲಿ ಮಾರ್ನಿಂಗ್ವರೆಗೂ ಕಳೆದು ಬೆಳಿಗ್ಗೆ ನಿಮ್ಮ ಹೊಸ ದಿನ ಚೆನ್ನಾಗಿರಬೇಕು ಅಂತ ಬಯಸೋದು ರಾಂಗ್, ಇಂಪಾಸಿಬಲ್. ಜನವರಿ 1 ಜಗತ್ತಿನ ಅರ್ಧದಷ್ಟು ಜನರದ್ದು ತುಂಬ ಒಳ್ಳೆ ಬ್ಯಾಡ್ ಮೂಡಲ್ಲಿ ಇರ್ತಾರೆ. ಏನಕ್ಕೆ ಅಂತಂದರೆ ಹಿಂದಿನ ದಿನ ಆ ರೀತಿ ಕಳೆದಿರ್ತಾರೆ. ದಟ್ಸ್ ವೈ ನಾವು ಈ ಸರಿ ಸಾಧನ ಮೂಲಕ ಒಂದು ಹೊಸ ಪ್ರಾಜೆಕ್ಟ್ ಹಾಕೊಳ್ಳೋಣ. ದ ನ್ಯೂ ಇಯರ್ ಹಾಗೆ ಇರಬಾರ್ದು, ಒನ್ ಡೇಗೆ ಎಂಡ್ ಆಗಬಾರ್ದು. ದಟ್ ಶುಡ್ ಬಿ 2021 ನಿಮ್ಮ ಲೈಫನ್ನು ಬದಲಾಯಿಸಬೇಕು, ಲಿಫ್ಟ್ ಕರಾದೆ ಆಗಬೇಕು. ನೀವು ಏನು ಮಾಡೋಣ ಹಾಗಾದರೆ? ರೆಸಲ್ಯೂಷನ್ಸ್. ವೆರಿ ಫಸ್ಟ್, ರೆಸಲ್ಯೂಷನ್ಸ್ ಅನ್ನೋದು ಇವತ್ತು ರಾತ್ರಿ ಡಿಸೈಡ್ ಮಾಡಿ, ಬೆಳಿಗ್ಗೆ ಫಾಲೋ ಮಾಡಿ, ನಾಳೆ ರಾತ್ರಿ ಡಿಸೈಡ್ ಮಾಡಿ, ನಾಡ್ದು ಫಾಲೋ ಮಾಡಿ, 3 ದಿನಕ್ಕೆ ಮುಗಿಯೋದಾಗಬಾರ್ದು. ದಿಸ್ ಈಸ್ ಅ ಕಮಿಟ್ಮೆಂಟ್. ಒಂದು ಕಮಿಟ್ಮೆಂಟ್ ಆದ್ವಿ ಅಂದರೆ ಅದನ್ನು ನಾವು ಎಷ್ಟೇ ಕಷ್ಟ ಡಿಫಿಕಲ್ಟಿ ಬಂದರೂ ವಿ ಶುಡ್ ಫಾಲೋ. ಕಮಿಟ್ಮೆಂಟ್ ಸಕ್ಸಸ್ಗೆ ತೆಗೆದುಕೊಂಡು ಹೋಗುತ್ತೆ, ಬಿಟ್ಟರೆ ಟ್ಯಾಲೆಂಟ್ ಅಲ್ಲ. ಟ್ಯಾಲೆಂಟು ವಿ ಕ್ಯಾನ್ ಕ್ರಿಯೇಟ್, ಬಟ್ ಕಮಿಟ್ಮೆಂಟನ್ನು ಹಾಗಲ್ಲ. ಅದಕ್ಕೆ ನಾವು ಬಹಳ ಪ್ರಯತ್ನದಿಂದ ತರಬೇಕಾಗತ್ತೆ. ಕಮಿಟ್ಮೆಂಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ 2 ಮೇಂಟೈನ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಕಾಂಪಿಟೆನ್ಸಿ ಜಾಸ್ತಿ ಆಗುತ್ತೆ. ನಿಮ್ಮ ಒಳಗಿನ ಸಾಮರ್ಥ್ಯ, ಸ್ಪರ್ಧೆಯಲ್ಲಿ ಗೆಲ್ಲುವ ಉತ್ಸಾಹ ಜಾಸ್ತಿ ಆಗುತ್ತೆ, ಗೆದ್ದೇ ಬರುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ನೀವು ಪಬ್ಲಿಕಲ್ಲಿ ನಾನು ಹೆಚ್ಚು ಜನ ಇಷ್ಟಪಡಬೇಕು, ಐಡೆಂಟಿಟಿ ಕ್ರೈಸಿಸ್ ಇರ್ತಲ್ಲ, ನಿಮ್ಮ ಕರಿಷ್ಮಾ ಕೂಡ ಇಂಪ್ರೂವ್ ಆಗುತ್ತೆ. ಕರಿಷ್ಮಾ ಆ್ಯಂಡ್ ಕಾಂಪಿಟೆನ್ಸಿ ಜಾಸ್ತಿ ಆಗೋದೇ ಕಮಿಟ್ಮೆಂಟ್ಗಳು ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಿಂದ. ಟ್ಯಾಲೆಂಟ್ ಮತ್ತು IQಗಳನ್ನು ವಿ ಕ್ಯಾನ್ ಎನ್ಕ್ರೀಸ್. ಸೈಕಾಲಜಿಕಲಿ ಹೇಳ್ತಾರೆ, ಅದು ಮೆಮೊರಿನೂ ಇನ್ಕ್ರೀಸ್ ಮಾಡ್ಬೋದು, IQನೂ ಇನ್ಕ್ರೀಸ್ ಮಾಡ್ಬೋದು. ಬಟ್ ಅವೆರಡು ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಿಮ್ಮ ಕಮಿಟ್ಮೆಂಟ್ ಬೇಕು. ಆ ಥರ 2021 ರೆಸಲ್ಯೂಷನ್ಸ್ ಹೇಗಿರಬೇಕು ಅಂತ ಮಾತಾಡ್ತಾ ಬರೋಣ. ವೆರಿ ಫಸ್ಟ್, ನೀವು ಜಗತ್ತಿನಲ್ಲಿ ಏನು ಆಸೆ ಪಡ್ತಿದ್ದೀರಾ ಅಂತ ಅಂದರೆ ಜನರನ್ನು ಗೆಲ್ಲಬೇಕು ಅಂತ. ಎಲ್ಲ ಜನರನ್ನು ಗೆಲ್ಲೋದು ಅಂದರೆ ರಾಜಕಾರಣಿ ಆಗೋದು ಅಂತ ಅಲ್ಲ. ನೀವೀಗ 2-3 ಲಕ್ಷ ಜನ ಕಾಂಪಿಟೇಟರ್ಸ್ ಇರುವ FDA SDA ಎಕ್ಸಾಮ್, 3-4 ಲಕ್ಷ ಜನ ಕಾಂಪಿಟೇಟರ್ ಇರುವ KAS ಎಕ್ಸಾಮ್, ಸುಮಾರು 1 ಮಿಲಿಯನ್ ಪೀಪಲ್ ಕಾಂಪಿಟೇಷನ್ ಮಾಡುವ UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದರೆ ಅದರಲ್ಲಿ ಬೆಸ್ಟ್ 1000, ಬೆಸ್ಟ್ 100ಅಲ್ಲಿ ನೀವು ಬರಬೇಕು ಅಂದರೆ ಆ ಜನರನ್ನು ಗೆದ್ದಿದ್ದೀರಿ ಅಂತ ಅರ್ಥ. ಡು ಯು ವಾಂಟ್ ಟು ವಿನ್ ಓವರ್ ದ ಪೀಪಲ್? ನೀವು ಜನರ ಮೇಲೆ ಗೆಲ್ಲಬೇಕು ಅಂತ ಇಷ್ಟಪಡ್ತಿದ್ದೀರಿ ತಾನೆ? ಪಡಬೇಕು ಅಂದರೆ ವೆರಿ ಫಸ್ಟ್ ವಿನ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಗೆಲ್ಲಬೇಕು. ಏನು ಸರ್, ಜಗತ್ತಿನ ಗೆಲ್ಲಕ್ಕೆ ನಾನು ಯಾಕೆ ಗೆಲ್ಲಬೇಕು? ನಿಮ್ಮನ್ನು ನೀವು ಗೆಲ್ತಾ ಇಲ್ಲ. ಯು ಕಾಂಟ್ ಫಾಲೋ ದ ದಿನಚರ್ಯ. ಹಾಗಾಗಿ ನೀವು ಸೋಲ್ತಾ ಇದ್ದೀರಾ. ಇವತ್ತಿನಿಂದ ನಿಮ್ಮ ಬದುಕಿನಲ್ಲಿ ಹೊಸ ರೆಸಲ್ಯೂಷನ್ಸ್ಗಳು ಸ್ಟಾರ್ಟ್ ಆಗಬೇಕು, ಹೊಸ ವೇವ್ ಸ್ಟಾರ್ಟ್ ಆಗಬೇಕು. ಏನದು ನೋಡ್ತಾ ಬರೋಣ. ವೆರಿ ಫಸ್ಟ್, ದಿನಚರ್ಯ ಸೆಷನಲ್ಲಿ ನಾನಿವಾಗ ನಿಮಗೆ ತಿಳಿಸೋದು ವೇಕಪ್ ಬಗ್ಗೆ. ಎದ್ದೇಳೋದು ಹೇಗಿರಬೇಕು, ಯಾವಾಗ ಹೇಳ್ಬೇಕು, ಹೇಗೆ ಹೇಳಬೇಕು, ಫ್ರೆಶ್ ಅಪ್, ಎಕ್ಸಸೈಸ್, ರೀಡಿಂಗ್ ಹೇಗಿರಬೇಕು, ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು, ನಿದ್ದೆ ಹೇಗಿರಬೇಕು, ಆ್ಯಂಡ್ ಹವ್ಯಾಸಗಳು ಹ್ಯಾಬಿಟ್ಸ್ ಹೇಗಿರಬೇಕು, ರಿಕ್ರಿಯೇಷನ್ಸ್ ಎಷ್ಟಿರಬೇಕು, ಮೆಡಿಟೇಷನ್ ಯಾವಾಗ ಮಾಡಬೇಕು, ನಿಮ್ಮ ಆ್ಯಟಿಟ್ಯೂಡ್ ಹೇಗಿಟ್ಕೋಬೇಕು. ಒಂದು ದಿನದ ದಿನಚರ್ಯವನ್ನು ನಿಮಗೆ ಕಲಿಸ್ತೀನಿ. ಯು ಹ್ಯಾವ್ 10 more days 2020. ಇನ್ನೂ 10 ದಿನಗಳು ನಿಮ್ಮ ಕೈಲಿದೆ.
ಈ 10 ದಿನದಲ್ಲಿ ಇದನ್ನು ಸಿಪ್ ಬೈ ಸಿಪ್ ಅಡ್ಯಾಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅಡ್ಯಾಪ್ಟ್ ಮಾಡ್ಕೊಂಡ ನಂತರ ಯು ಕ್ಯಾನ್ ಸಕ್ಸಸ್. 21 ಜನವರಿ 1ರಿಂದ ಇದು ಇಂಪ್ಲಿಮೆಂಟ್ ಆಗಬೇಕು. 21 ಮುಗಿಯೋದ್ರೊಳಗಡೆ ನಿಮ್ಮ ಬದುಕು ಪಾಶ್ ಆಗದೆ ಇದ್ದರೆ ನನಗೆ ಬಂದು ಕೇಳಿ. ನನ್ನ ಈ ಒಂದು 20 ವರ್ಷದ ಸುದೀರ್ಘ ಕೋಚಿಂಗ್, ಟೀಚಿಂಗ್ ಆ್ಯಂಡ್ ಪ್ಯಾಷನಿಂಗ್ ಫಾರ್ ಎಜುಕೇಟಿಂಗ್ ಈ ಎಲ್ಲದರ ನಡುವೆ ತುಂಬ ಜನರ ಬದುಕು ಬದಲಾಗಿದೆ. ಅದು ನನ್ನಿಂದನೇ ಆಗಿದೆ ಅಂತ ನಾನು ಹೇಳ್ಕೋಬಾರ್ದು, ಆದರೂ ಹೇಳ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಿಮಗೆ ಅದು ಗೊತ್ತಿರಬೇಕು. ತುಂಬ ದಡ್ಡ ಹುಡುಗರು SSLCನಲ್ಲಿ ಕಡಿಮೆ ಅಂಕ, PUCನಲ್ಲಿ ಕಡಿಮೆ ಅಂಕ, ಡಿಗ್ರಿನಲ್ಲಿ ಹಲವಾರು ಬಾರಿ ಇಂಗ್ಲೀಷನ್ನು ರೊಟೇಟ್ ಮಾಡ್ಕೊಂಡು ಬಂದಂಥವ್ರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಮತ್ತು ಅವ್ರಿಗೆಲ್ಲ ಏನು ಚೇಂಜ್ ಮಾಡಿದ್ವಿ? ಅವ್ರ IQ ಚೇಂಜ್ ಮಾಡಿದ್ವಾ? ಮೆಮೊರಿ ಚೇಂಜ್ ಮಾಡಿದ್ವಾ? ನೋ. ದೇರ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅವ್ರಿಗೆ ಗೆಲ್ಲುವ ಹವ್ಯಾಸವನ್ನು ಬೆಳೆಸ್ಕೊಟ್ವಿ. ಗೆದ್ದೇ ಗೆಲ್ತೀಯ ಅಂತ ಹೇಳಿದ್ವಿ, ಗೆದ್ದು ಬಂದರು. ನಾವೇನು ಇವತ್ತು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದ್ದೀವಲ್ಲ, ಈ ಕೆಲಸ ಎಷ್ಟು ಪರ್ಸೆಂಟ್ ಅಂದರೆ 1% ಆಫ್ ಬ್ರೈನ್, 1 ಪಾರ್ಟ್ ಆಫ್ ದಿ ಬ್ರೈನ್ ಕೆಲಸ ಮಾಡ್ತಾ ಇರೋದು. ಸಬ್ಕಾನ್ಷಿಯಸ್ ಮೈಂಡ್ ಇನ್ನೂ 7 ಪಾರ್ಟ್ ಅಷ್ಟಿರುತ್ತೆ. ಅಂದರೆ 8 ಭಾಗದಲ್ಲಿ 1 ಭಾಗ ಯೂಸ್ ಮಾಡಿಕೊಂಡೇ ಇಷ್ಟು ಮಾತಾಡ್ತಾ ಇದ್ದೀವಿ ನಾವು. ಇನ್ನು 7 ಭಾಗ ಸಬ್ಕಾನ್ಷಿಯಸ್ ಮೈಂಡ್. ಒನ್ಸ್ ವಿ ಆ್ಯಕ್ಟಿವೇಟ್ ಸಬ್ಕಾನ್ಷಿಯಸ್ ಮೈಂಡ್, ಯಾವುದೇ ವ್ಯಕ್ತಿ ಸೋಲಾಗಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಅಂದರೆ ಯು ಶುಡ್ ಫಾಲೋ ದಿನಚರ್ಯ. ಇದರ ಆಚೆಗೆ ಇನ್ನೂ 10 ಎಪಿಸೋಡ್ಗಳಲ್ಲಿ ತರ್ತೀವಿ ನಾವು, ಅದನ್ನು ಫಾಲೋ ಮಾಡಿ. ಆಟೋಮೆಟಿಕ್ಲಿ ನಿಮಗೆ ಸಕ್ಸಸ್ ಯಾಕೆ ಫಾಲೋ ಮಾಡಲ್ಲ ನೋಡಿ. ನೀವು ಸಕ್ಸಸ್ ಫಾಲೋ ಮಾಡೋದು ಬೇಡ, ಸಕ್ಸಸ್ ನಿಮ್ಮನ್ನು ಫಾಲೋ ಮಾಡುತ್ತೆ. ವೆರಿ ಫಸ್ಟ್ ನಾವು ಹೋಗೋಣ ದಿನಚರ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ. ಹ್ಯೂಮನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದು ಕರಿತಿದ್ದೀನಿ ನಾನು. ಸರ್, ಹ್ಯೂಮನ್ ಸಾಫ್ಟ್ವೇರಾ ಹ್ಯೂಮನ್ ಹಾರ್ಡ್ವೇರಾ, ವಿಚ್ ಈಸ್ ಇಂಪಾರ್ಟೆಂಟ್ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ಸಾಫ್ಟ್ವೇರ್ ಡೆವಲಪ್ ಮಾಡೋದು ಅಂದರೆ ನಿಮ್ಮ ಬ್ರೈನ್, IQ, ಮೆಮೊರಿ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡೋದು. ಹಾರ್ಡ್ವೇರ್ ಡೆವಲಪ್ ಮಾಡೋದು ಅಂದರೆ ದಿ ಫಿಸಿಯಾಲಜಿ ಡೆವಲಪ್ ಮಾಡೋದು, ವಿಚ್ ಈಸ್ ಇಂಪಾರ್ಟೆಂಟ್. ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ, ನಂಗೆ ಗೊತ್ತು. ನಾನು ಹೇಳೋದು ನಿಮಗೆ, ಒಂದು ಕಂಪ್ಯೂಟರ್ ಇದೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ನಲ್ಲಿ ನೀವೇನು ಸಾಫ್ಟ್ವೇರ್ ಬೇಕಾದ್ರೆ ಹಾಕ್ಕೋಬೋದು. ಸಾಫ್ಟ್ವೇರ್ ಕೆಲಸ ಮಾಡಬೇಕು ಅಂದರೆ ಹಾರ್ಡ್ವೇರ್ ಸಪೋರ್ಟ್ ಮಾಡಬೇಕು. ಈಗ ವಿಂಡೋಸ್ 10 ತೊಗೊಂಡಿದ್ದೀರಾ, ಸಾಫ್ಟ್ವೇರ್ ಇದೆ ವಿಂಡೋಸ್ 10, ಅಡೋಬ್ ಪ್ರೀಮಿಯರ್ ಪ್ರೋ, ಅಡೋಬ್ ಫೋಟೋಶಾಪ್, ಇನ್ನೇನೇನೋ ದಿ ಹೈಯರ್ ಎಂಡ್ ಸಾಫ್ಟ್ವೇರ್ಗಳು ಇಟ್ಕೊಂಡಿದ್ದೀರಾ. ಆ ಸಾಫ್ಟ್ವೇರ್ಗಳು ಇದ್ಕೊಳ್ಳೆ ಕಂಪ್ಯೂಟರ್ ಕೆಲಸ ಮಾಡಲ್ಲ. ಕಂಪ್ಯೂಟರ್ ಕೆಲಸ ಮಾಡಬೇಕು ಅಂತ ಅಂದರೆ ಆ ಕಂಪ್ಯೂಟರ್ ಒಳಗಡೆ ಹಾರ್ಡ್ ಡಿಸ್ಕ್ ಚೆನ್ನಾಗಿರಬೇಕು, ರ್ಯಾಮ್ ಚೆನ್ನಾಗಿರಬೇಕು, ಆ್ಯಂಡ್ ಪ್ರೊಸೆಸರ್ ಚೆನ್ನಾಗಿರಬೇಕು. i3 ಪ್ರೊಸೆಸರ್ ಹಾಕ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಬರಲ್ಲ. ಹೈಯರ್ ಎಂಡ್ i7 ಪ್ರೊಸೆಸರ್ ಬೇಕಾಗತ್ತೆ, 16 GB ರ್ಯಾಮ್ ಬೇಕಾಗತ್ತೆ, ಸಿಕ್ಕಾಬಟ್ಟೆ ಹೈ TB ಹಾರ್ಡ್ ಡಿಸ್ಕ್ಗಳು ಬೇಕಾಗತ್ತೆ. ಅಂದರೆ ಒಂದು ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ ಕೇವಲ ಸಾಫ್ಟ್ವೇರಿಂದ ಡಿಪೆಂಡ್ ಆಗಲ್ಲ, ಕೇವಲ ಹಾರ್ಡ್ವೇರಿಂದ ಡಿಪೆಂಡ್ ಆಗಲ್ಲ. ನೀವೆಲ್ಲ ಹೈಯರ್ ಎಂಡ್ ಹಾರ್ಡ್ವೇರ್ ಇಟ್ಕೊಂಡಿದ್ದೀರಾ, ವಿಂಡೋಸ್ 2000 ವಿಂಡೋಸ್ ಯಾವುದೋ ಬೇರೆ ಹಳೆ ವರ್ಷನ್ ಇಟ್ಕೊಂಡ್ರೆ ನಿಮ್ಮ ಕಂಪ್ಯೂಟರ್ ಫಾಸ್ಟಾಗಿ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ ಅಲ್ಲ. ನಿಮ್ಮ ಮೊಬೈಲ್ ಕೂಡ ಅಷ್ಟೇ. ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಾ ಇದೆ, ನಿಮ್ಮ ಸ್ಪೀಡಿಗೆ ಅದು ಗೇಮ್ ಮಾಡೋಕ್ಕೆ ಬರ್ತಾ ಇಲ್ಲ, ನಿಮ್ಮ ಸ್ಪೀಡಿಗೆ ವಿಡಿಯೋ ಪ್ಲೇ ಆಗ್ತಾ ಇಲ್ಲ, ನಿಮ್ಮ ಸ್ಪೀಡಿಗೆ ಅದು ಪ್ರೊಸೆಸಿಂಗ್ ಮಾಡ್ತಾ ಇಲ್ಲ ಅಂದರೆ ಅದ್ರಲ್ಲಿ ಹಾರ್ಡ್ವೇರ್ ವೀಕ್ ಇದೆ ಅಂತ ಅರ್ಥ. ಸಾಫ್ಟ್ವೇರ್ ಆ್ಯಂಡ್ರಾಯ್ಡ್ ನೋಡಿ ಕೊಟ್ಬಿಡ್ತಾರೆ ಫ್ರೀಯಾಗಿ, ಬಟ್ ಹಾರ್ಡ್ವೇರ್ ಬೇಕಲ್ಲ. ಎರಡೂ ಬ್ಯಾಲೆನ್ಸ್ ಆಗಿ ಹೋಗಬೇಕು. ಅಂದರೆ ಫಿಸಿಯಾಲಜಿ ಕೂಡ ಚೆನ್ನಾಗಿ ಮೇಂಟೈನ್ ಆಗಬೇಕು, ಆವಾಗ ಸಾಫ್ಟ್ವೇರ್ ಬಿಲ್ಡಪ್ ಮಾಡ್ಬೋದು. ಇವೆರಡೂ ಒಂದಕ್ಕೊಂದು ಜೊತೆಯಾಗಿ ಹೋಗೋದು. ನೀವು ಅದನ್ನು ಬಿಟ್ಕೊಂಡ್ರೆ ಆಗಲ್ಲ. ಯಾಕೆ ನಾನು ಮೊದಲೇ ನಿಮಗೆ ಹೃದಯಾಘಾತಕ್ಕೀಡಾದ ನನಗಿಂತ ಚಿಕ್ಕ ವಯಸ್ಸಿನ ಹುಡುಗರ ಬಗ್ಗೆ ಮಾತಾಡಿದೆ ಅಂದರೆ, ದೇರ್ ಸಾಫ್ಟ್ವೇರ್ ಈಸ್ ಹೈ, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಫೋಕಸಿಂಗ್ ಈಸ್ ಹೈ, ಬಟ್ ಹಾರ್ಡ್ವೇರ್ ಈಸ್ ವೀಕ್. ಹಾರ್ಡ್ವೇರ್ ಸಪೋರ್ಟ್ ಮಾಡಲಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋದರು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಮಾತ್ರ ಸಕ್ಸಸ್ ನಿಮಗೆ ಬರ್ತಾ ಹೋಗುತ್ತೆ. ಮತ್ತು ಹೇಗೆ ಮಾಡೋದು ಅಂದರೆ, ವೆರಿ ಫಸ್ಟ್ ನಾನು ಆ ಮೈಂಡ್ ಪವರ್ ಅನ್ನೋದು 13 ಲಕ್ಷ ವೀಕ್ಷಿಸಿದ ವಿಡಿಯೋ, ಅದರಲ್ಲಿ ಹೇಳ್ತೀನಿ ನಾನು ಹೇಗೆ ಬೇಕಾದರೂ ಬದುಕಿ ಅಂತ. ಹಾಗಾಗಿ ನನಗೆ ಹೆಚ್ಚು ಜನ ಇಷ್ಟಪಟ್ಟರು ಅವಾಗ. ಬಟ್ ನಮ್ಮ ಜಗತ್ತಿನಲ್ಲಿ ದಟ್ ಈಸ್ ಅ ಪ್ರಾಬ್ಲಮ್. ಹೇಗೆ ಬೇಕಾದರೂ ಬದುಕ್ರಿ ಅನ್ನೋರಿಗೆ ಇಷ್ಟಪಡ್ತಾರೆ, ಹೀಗೆ ಬದುಕ್ರಿ ಅನ್ನೋರಿಗೆ ಫಾಲೋ ಮಾಡಲ್ಲ. ಬಟ್ ಅನಿವಾರ್ಯ, ನಾವು ಸತ್ಯಗಳನ್ನು ಹೇಳಲೇಬೇಕಾಗತ್ತೆ. ವೇಕಪ್ಪಿಂದ ಸ್ಟಾರ್ಟ್ ಆಗುತ್ತೆ ಒಂದು ದಿನ. ವೇಕಪ್, ಎಚ್ಚರಗೊಳ್ಳೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಯಾವಾಗ ಎಚ್ಚರ ಆಗಬೇಕು ಅನ್ನೋದೇ ವೆರಿ ಫಸ್ಟ್ ಕ್ವಶನ್. ಇದನ್ನು ಬಯೋಲಾಜಿಕಲ್ ಕ್ಲಾಕ್ ಅಂತ ಕರಿತೀವಿ. ನಮ್ಮ ದೇಹ ನಾವು ಎಚ್ಚರ ಆಗೋದು, ನಾವು ಒಂದು ದಿನಚರಿ ಮಾಡೋದು, ದಿನಚರ್ಯ ಮತ್ತು ರಾತ್ರಿಚರ್ಯ ಇರುತ್ತಲ್ಲ, ಒನ್ ಡೇ ಕಳೆಯೋದನ್ನು ಬಯೋಲಾಜಿಕಲ್ ಕ್ಲಾಕ್ ಅಂತೀವಿ. ಜಿಯಾಲಜಿಕಲ್ ಕ್ಲಾಕ್ ಅಂದರೆ ಸೂರ್ಯ, ಭೂಮಿ ಈ ಎಲ್ಲದರ ನಡುವಿನ ಒಂದು ಕ್ಲಾಕ್. ಎಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ಅದರ ನಡುವಿಂದು. ಇವೆರಡನ್ನು ಬ್ಯಾಲೆನ್ಸ್ ಮಾಡಬೇಕಾ ಅಥವಾ ಅದಕ್ಕೆ ಅದ್ರ ಪಾಡಿಗೆ ಅದನ್ನು ಬಿಟ್ಟು ನಮ್ಮ ಪಾಡಿಗೆ ನಾವು ಇರಬೇಕಾ ಅಂದರೆ, ವಿ ಆರ್ ನಥಿಂಗ್ ಬಟ್ ದಿಸ್ ಜಿಯಾಲಜಿ. ಈ ಭೂಮಿಯ ಒಂದು ಭಾಗ ನಾವು. ಈ ಜಿಯಾಲಜಿ ಬಯಾಲಜಿನ ನೀವು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು 2 ಸಬ್ಜೆಕ್ಟ್ ಓದ್ಬಿಟ್ರೆ ಮುಗ್ದೋಗಲ್ಲ. ಅದು ಎರಡು ನಡುವೆ ಸಿಂಥಸಿಸ್ ಮಾಡಬೇಕಾಗತ್ತೆ.
ಸನ್ರೈಸ್ ಸೂರ್ಯೋದಯ ಸಾಮಾನ್ಯವಾಗಿ 5:45 ಭಾರತದಲ್ಲಿ 5:45 ಇಂದ 7:15ವರೆಗೂ ಆಗತ್ತೆ. ಸರ್ ಹಾಗಾದರೆ ಬಯಾಲಜಿ ಜಿಯಾಲಜಿ ಮ್ಯಾಚ್ ಮಾಡ್ಬೇಕಂದ್ರೆ ಸೂರ್ಯನ ಟೈಮೇ ಡಿಫ್ರೆನ್ಸ್ ಇದೆ, ನಾವು ಡಿಫ್ರೆನ್ಸ್ ಮಾಡೋಣ? ನೋ. ಮನುಷ್ಯನ ಸಾಫ್ಟ್ವೇರ್ಗೆ ನೀವು ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು, ನೀನು ಇಷ್ಟೊತ್ತಿಗೆ ಹೇಳಬೇಕು. ಮತ್ತು ಎಷ್ಟೊತ್ತಿಗೆ ಹೇಳಬೇಕು? ಯೋಗ ಆಯುರ್ವೇದ ಏನು ಹೇಳುತ್ತೆ? ನೀವು ಸಕ್ಸಸ್ಫುಲ್ ಪರ್ಸನ್ ಆಗಬೇಕಂದ್ರೆ ಎಷ್ಟೊತ್ತಿಗೆ ಹೇಳಬೇಕು? ನೋಡೋದಾದರೆ ಈ ದೇಹ ಇದೆಲ್ಲ ಪಂಚಭೂತಗಳಿಂದ ಆಗಿದೆ. ಗಾಳಿ, ನೀರು, ವಾಯು, ಆಕಾಶ, ಅಗ್ನಿ, ಭೂಮಿ ಇವುಗಳಿಂದ ಆಗಿದೆ. ಈ 5 ಪಂಚಭೂತಗಳೊಂದಿಗೆ ಈ ದೇಹ ಇರೋದು ಅಷ್ಟೇ 5. ಭೂಮಿ ಏನು ಸೋಲಾರ್ ಸಿಸ್ಟಮ್ ಆ್ಯಂಡ್ ಅರ್ತ್ ಇದೆಯಲ್ಲ, ಅಲ್ಲೂ ಕೂಡ ಇವು 5 ಇರೋದು. ಇವೆರಡು ನಡುವೆ ಹೊಂದಾಣಿಕೆಯನ್ನು ತರಬೇಕು. ಆ ಹೊಂದಾಣಿಕೆಯಿಂದ ನಮ್ಮ ದೇಹ ರೂಪುಗೊಂಡಿರುತ್ತೆ. ದೇಹವನ್ನು ಆಯುರ್ವೇದದಲ್ಲಿ ಪಿತ್ತ, ವಾತ, ಕಫ ಅಂತ ಬೈಫರ್ಗೆಟ್ ಮಾಡ್ತೀವಿ. ಸ್ವಲ್ಪ ದಪ್ಪ ಇರೋರನ್ನ ಕಫದೇಹಿಗಳು, ಮೀಡಿಯಂ ಪರ್ಸ್ನಾಲಿಟಿನ ವಾತದೇಹಿಗಳು, ಪಿತ್ತದೇಹಿಗಳು, ಆ್ಯಂಡ್ ಸ್ಲಿಮ್ ಪರ್ಸ್ನಾಲಿಟಿಗಳನ್ನು ವಾತದೇಹಿಗಳು ಅಂತ ಕರಿತೀವಿ. ಕಫ, ಪಿತ್ತ, ವಾತ. ವಾತದೇಹಿಗಳು ಸ್ಲಿಮ್ ಆಗಿರ್ತಾರೆ, ಪಿತ್ತದೇಹಿಗಳು ಮೀಡಿಯಮ್ ಇರ್ತಾರೆ, ಆ್ಯಂಡ್ ಕಫದೇಹಿಗಳು ಸ್ಥೂಲವಾಗಿರ್ತಾರೆ. ಈ ಎಲ್ಲದೂ ನೀವು ಅರ್ಥ ಮಾಡ್ಕೊಂಡಿರಬೇಕು, ನಿಮಗೆ ಗೊತ್ತಿರಬೇಕು. ಆ ಗೊತ್ತಿದ್ದಾಗ ಮಾತ್ರ ನೀವು ಎಸ್ಟೇಷನ್ ಕಡೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸೂರ್ಯನ ಟೈಮ್ಗೂ ನಮ್ಮ ಟೈಮ್ಗೂ ತುಂಬ ಡಿಫ್ರೆನ್ಸ್ ಇರಬಾರ್ದು. ಜಿಯಾಲಜಿಕಲ್ ಟೈಮ್ಗೂ ಬಯಾಲಜಿಕಲ್ ಟೈಮ್ಗೂ ವ್ಯತ್ಯಾಸ ಇರಬಾರ್ದು. ಅವೆರಡರ ನಡುವೆ ಸಿಂಥಸಿಸ್ ಮಾಡ್ಕೊಂಡು ಹೋದಾಗ ಮಾತ್ರ ಯಶಸ್ಸು ಕಾಣುತ್ತೆ. ಇಲ್ಲಿಗೆ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ, ಎಷ್ಟೊತ್ತಿಗೆ ಹೇಳ್ಬೇಕು ಅಂತ ಇವ್ರು ಹೇಳ್ತಾರೆ ಅಂತ. ಆಯುರ್ವೇದ ಹೇಳೋದು ಬ್ರಾಹ್ಮಿ ಮುಹೂರ್ತ ಅನ್ನೋದು ಸೂರ್ಯೋದಯಕ್ಕಿಂತ 2 ಗಂಟೆ ಮೊದಲೇ ಆರಂಭ ಆಗುತ್ತೆ. 2 ಗಂಟೆ ಮೊದಲಿರುತ್ತೆ ಬ್ರಾಹ್ಮಿ ಮುಹೂರ್ತ. ಸೂರ್ಯೋದಯ ಅನ್ನೋದು 5:45 ಅಂತ ಅಂದರೆ 5:45ಗೆ 2 ಗಂಟೆ ಮೊದಲು ಅಂತ ಅಂದರೆ 3:45 ಆಯಿತು. 7:15ಗೆ ಸಮ್ ಟೈಮ್ ಆಗುತ್ತೆ. 7:15ಗೆ 2 ಗಂಟೆ ಮೊದಲು ಅಂದರೆ 5:15 ಆಯಿತು. ಹಾಗಾದರೆ ವಿಚ್ ಇಸ್ ದ ರೈಟ್ ಟೈಮ್ ಸರ್ ಎದ್ದೇಳೋಕ್ಕೆ? ಅಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನಾನು. 3:45ಇಂದ 5:45, 5:30, 15ವರೆಗೂ ನೀವು ಎದ್ದೇಳ್ಬೋದು. 5:15, 5:30ವರೆಗೂ. ಸರ್ ಹಿಂಗೆಲ್ಲ ವ್ಯತ್ಯಾಸ ಯಾವಾಗ ಬೇಕಾದ್ರೂ ಹೇಳ್ಬೋದಾ? ಆದರೆ ಬಯಾಲಜಿ ಹಾಗಲ್ಲ. ನೀವು ಒಂದಿನ 5:15 ನಾಳೆ 5:15 ನಾಳೆ 5:45 ಅಂದರೆ ನಾಡ್ದು 9 ಗಂಟೆಗೆ ಎದ್ಬಿಟ್ಟಿರ್ತೀವಿ. ಹಾಗಾಗಿ ಯು ಶುಡ್ ಟ್ಯೂನ್ ಯುವರ್ ಸೆಲ್ಫ್. ಈಗ ಯಾರು 4 o'clockಯಿಂದ 5:30ವರೆಗೂ ಹೇಳ್ತಾ ಇದ್ದೀರಾ, ಅದನ್ನು ಒಂದು ಶೆಡ್ಯೂಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಯು ಶುಡ್ ಕಂಟಿನ್ಯೂ ದಟ್. ಯಾರು ಅಷ್ಟೊತ್ತಿಗೆ ಹೇಳ್ತಾ ಇಲ್ಲ, ಈಗ 9 ಗಂಟೆಗೆ ಹೇಳ್ತಾ ಇದ್ದೀರಾ, 10 ಗಂಟೆಗೆ ಹೇಳೋರು ಇದ್ದೀರಾ, ಸೂರ್ಯ ನೆತ್ತಿ ಮೇಲೆ ಬರೋಕ್ಕೆ ಇನ್ನೇನು ಸಮಯ ಆದಾಗ ಎದ್ದೇಳೋಂಥವ್ರು ಇದ್ದೀರಾ. ಇಂಥವ್ರು ಸ್ವಲ್ಪ ಟ್ಯೂನಪ್ ಮಾಡ್ತಾ ಬರಬೇಕು. 9 ಗಂಟೆಯಿಂದ 8:45ಗೆ ತನ್ನಿ, 8:15ಗೆ ತನ್ನಿ, 8:15ಗೆ ತನ್ನಿ, 8ಕ್ಕೆ ತನ್ನಿ, 7:45, 7:15, 7:15, 7 ಹೀಗೆ ರೆಡ್ಯೂಸ್ ಮಾಡ್ತಾ 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 ಅಟ್ಲೀಸ್ಟ್ 6 o'clockಗೆ ಹೇಳಬೇಕು. 6 ಗಂಟೆಗೆ ಹೇಳ್ತಿರಲ್ಲ, ನಿಮ್ಮ ಲೈಫು ಬಿಕಮ್ ಸಕ್ಸಸ್ಫುಲ್. ನೀವು ಯಶಸ್ಸಿಗೆ ಬರ್ತಾ ಇದ್ದೀರಿ ಅಂದರೆ ದಟ್ ಈಸ್ ಒನ್ ಎಕ್ಸಾಂಪಲ್. ಯು ಶುಡ್ ಕಮಿಟ್ ಯುವರ್ ಸೆಲ್ಫ್. ನಾನು 6 ಗಂಟೆಗೆ ಹೇಳ್ತೀನಿ. ನಾನು ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಿ? ಯಾರು ಅಬೋವ್ 6 ಹೇಳೋರ್ಗಾಗಿ. ಬಿಲೋ 6 ಹೇಳ್ತಾ ಇದ್ದೀರಾ 4ವರೆಗೂ ಯಾವ ಟೈಮು, ಅದಕ್ಕೆ ನೀವು ಟ್ಯೂನ್ ಆಗಿ ನಿಮಗೆ ಚೇಂಜಸ್ ಕೇಳ್ತಾ ಇಲ್ಲ. 6 ಮೇಲೆ ಹೇಳೋರು ಕಮ್ಸ್ ಟು 6 o'clock. 6 ಗಂಟೆಗೆ ಹೇಳ್ಬೇಕು ನೀವು. 5:30 ಈಸ್ ಬೆಟರ್. 5:15 ಅಂದರೆ ಓಕೆ. 6 ಗಂಟೆ ಅಂತೂ ಮ್ಯಾಕ್ಸಿಮಮ್ 6 ಗಂಟೆಗೆ ಎದ್ದೇಳಲೇಬೇಕು. ಏನು ಇದರಿಂದ ಲಾಭ ಆಗುತ್ತೆ, ಏನು ಬೆನಿಫಿಟ್ಸ್ ಇದರಿಂದ ಸಿಗುತ್ತೆ ಅಂತ ನೋಡೋದಾದರೆ, ವೆರಿ ಫಸ್ಟ್ ವೇಕಪ್ ಆ್ಯಂಡ್ ಗೆಟಪ್ ನಡುವೆ ಒಂದು ವ್ಯತ್ಯಾಸ ತಿಳ್ಕೊಳ್ಳೋಣ. ಭಾಳಷ್ಟು ಜನ ನಾವು ಎಚ್ಚರ ಆದ್ಕೊಳ್ಳೆ ಹೇಳೋದಿಲ್ಲ. ಎಚ್ಚರ ಆಗಿರುತ್ತೆ, ಹಾಸಿಗೆಯಲ್ಲಿ ಆ ಕಡೆ ಈ ಕಡೆ ಆ ಕಡೆ ಹೊರಳಾಡ್ಕೊಂಡು 1 ಗಂಟೆ ಕಳಿತೀವಿ. ಆನಂತರ ಬೆಡ್ ಬಿಟ್ಟು ಬರ್ತೀವಲ್ಲ, ದಟ್ ಈಸ್ ಗೆಟಪ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಬಿಟ್ವೀನ್ ದಟ್ ವೇಕಪ್ ಆ್ಯಂಡ್ ಗೆಟಪ್. ಎಚ್ಚರ ಆಗೋದು ಎದ್ದೇಳೋದು ನಡುವೆ ಏನು ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ವೇಸ್ಟ್ ಮಾಡಬೇಡಿ. ನಂಬರ್ 2, ನಿಮಗೆ ಗೊತ್ತಿರಬೇಕು, ಆ ಅಲಾರಾಮ್ ಕ್ಲಾಕ್ಗಳಲ್ಲಿ ಸ್ನೂಸ್ ಅಂತ ಇರುತ್ತೆ. ಸ್ನೂಸ್ ಅಂದರೆ ಮೇಲ್ಗಡೆ ಒತ್ತಿದರೆ ಅದು ಪಾಡಿಗೆ ಸ್ನೂಸ್ ಆಗುತ್ತೆ. ಮೊಬೈಲ್ಗಳಲ್ಲಿ ಸ್ನೂಸ್ ಒತ್ತಿದರೆ 5 ಮಿನಿಟ್ಸ್ ಬಿಟ್ಟು 10 ಮಿನಿಟ್ಸ್ ಬಿಟ್ಟು ಮತ್ತೆ ಕೇಳ್ತಿರತ್ತೆ. ಸಂಬಡಿ 9 ಗಂಟೆಗೆ ಹೇಳೋನು 7 ಗಂಟೆಗೆ ಅಲಾರಾಮ್ ಇಟ್ಟಿರ್ತಾನೆ, ಮತ್ತೆ ಸ್ನೂಸನ್ನು 25 ಸರಿ ಮಾಡಿ 9 ಗಂಟೆಗೆ ಹೇಳ್ತಾ ಇರ್ತಾನೆ. ವೆನ್ ಯು ಸ್ನೂಸ್ ದ ಅಲಾರಾಮ್, ಯು ಸ್ನೂಸ್ ಯುವರ್ ಲೈಫ್. ನಿಮ್ಮ ಬದುಕಲ್ಲಿ ಏನೋ ಸಾಧಿಸಬೇಕು ಅಂದ್ಕೊಂಡಿದ್ದೀರಾ, ಬೆಳಿಗ್ಗೆ ಹೇಳೋದ್ರಲ್ಲೇ ನೀವು ವಿಫಲರಾಗ್ತಾ ಇದ್ದೀರಾ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಡಿಸೈಡ್ ಆಗುತ್ತೆ ಈಸ್ ಯೂಸ್ಲೆಸ್. ಯೂನಿಕ್ ಕಮಿಟ್ಮೆಂಟಿಗೆ ಇವನೇ ಎದ್ದೇಳಕ್ಕಾಗಲ್ಲ ಅಂದರೆ ಇನ್ನೇನು ಸಾಧಿಸ್ತಾನೆ ಅಂತ ಡಿಸೈಡ್ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಫೋಕಸ್ ಮಾಡಬೇಕು ಅಂದರೆ ಏನು ಪ್ರಾಮಿಸ್ ಮಾಡ್ತೀರಾ ಆ ಪ್ರಾಮಿಸನ್ನು ಈಡೇರಿಸ್ಬೇಕು. ಏನು ಕಮಿಟ್ ಆಗ್ತೀರಾ ಆ ಕಮಿಟಿನ ಈಡೇರಿಸ್ಬೇಕು. ಆವಾಗ ನಿಮ್ಮೊಳಗೆ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ವೃದ್ಧಿ ಆಗುತ್ತೆ. ಆಟೋಮೆಟಿಕ್ಲಿ ಸಕ್ಸಸ್ಫುಲ್ ಪೀಪಲ್ ಆಗ್ತೀರಾ. ನಾಳೆಯಿಂದ ನಿಮ್ಮ ಅಲಾರಾಮ್ ಸ್ನೂಸ್ ಆಗಬಾರ್ದು. ಒನ್ಸ್ ಯು ಸ್ನೂಸ್, ನೀವೇನು ಜೀವನದಲ್ಲಿ ಅಂದ್ಕೊಂಡಿದ್ದೀರಾ ಅದು ಆಗೋದು ಅಷ್ಟು ಡಿಲೇ ಆಗ್ತಾ ಇದೆ ಅಂತ ಅರ್ಥ. ಒಂದು ಸ್ನೂಸಿಂದ 1 ತಿಂಗಳು ಲ್ಯಾಕ್ ಆಗ್ಬೋದು, 1 ವರ್ಷ ಹಿಂದಕ್ಕೆ ಹೋಗ್ಬೋದು ನಿಮ್ಗೆ ಬರಬೇಕಾದ ಯಶಸ್ಸು.
ಡೋಂಟ್ ಸ್ನೂಸ್ ಯುವರ್ ಅಲಾರಾಮ್, ಡೋಂಟ್ ಸ್ನೂಸ್ ಯುವರ್ ಕ್ಲಾಕ್. ಗೆಟಪ್ ಇಸ್ ಗೆಟಪ್, ವೇಕಪ್ ಆ್ಯಂಡ್ ಗೆಟಪ್ ನಡುವೆ ಏನು ವ್ಯತ್ಯಾಸ ಇರಬಾರ್ದು. ಎಚ್ಚರ ಆಗ್ತಿದ್ದಂಗೆ ಹೇಳ್ತಾ ಇರಬೇಕು. ಎದ್ರಿ ಅಂದ ಕೂಡಲೇ ನಿಮ್ಮ ಆತ್ಮವಿಶ್ವಾಸದ ಲೆವೆಲ್ ಚೇಂಜ್ ಇರುತ್ತೆ. ಇದು ಮತ್ತು ಸರ್ ನಾವು ನೈಟ್ ಡ್ಯೂಟಿ ಇರ್ತೀವಿ, ನೈಟ್ ಡ್ಯೂಟಿ ಇವತ್ತಿನ ಜಗತ್ತು ಡಿಫ್ರೆಂಟ್ ಇದೆ, ಅಂಥವ್ರಿಗೆ ಅಪ್ಲೈ ಆಗಲ್ಲ. ಯು ಶುಡ್ ಟ್ಯೂನ್ ಯುವರ್ ಸೆಲ್ಫ್. ನಿದ್ದೆ ಎಷ್ಟು ಬೇಕು ಅಂತ ಮುಂದೆ ಮಾತಾಡ್ತೀನಿ, ಅದ್ರ ಪ್ರಕಾರ ಟ್ಯೂನ್ ಮಾಡ್ಕೊಳ್ಳಿ. ಸಾಮಾನ್ಯ ಜೀವನ ನಡೆಸುವ 90% ಜನಗಳು ಇದರಿಂದ ಎಸ್ಕೇಪ್ ಆಗಬಾರ್ದು. ಭಾಳ ಜನರಿಗೆ ಏನೋ ಅಂದರೆ ರಾತ್ರಿ ಪ್ಲ್ಯಾನ್ ಮಾಡಿ ಮಲ್ಕೊಂಡಿರ್ತಾರೆ 12 ಗಂಟೆಗೆ, ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕು ಅಂತ. 6 ಗಂಟೆಗೆ ಅಲಾರಾಮ್ ಆದ್ಕೊಳ್ಳಿ, ಇವ್ರಿಗೆ ಎಚ್ಚರ ಆಗಿ ನೆನಪಾಗೋದು ಏನಂದರೆ ಯಾವುದೋ ಒಂದು ಮೆಡಿಕಲ್ ಆರ್ಟಿಕಲ್ ನೆನಪಾಗುತ್ತೆ. ಒಬ್ಬ ಮನುಷ್ಯನಿಗೆ 8 ಗಂಟೆ ನಿದ್ದೆ ಅಗತ್ಯ ಇದೆ. ಅವಾಗ ಇವನಿಗೆ ಯಾವತ್ತೋ 5-10 ವರ್ಷ ಹಿಂದೆ ಓದಿದ ಆರ್ಟಿಕಲ್ ಈಗ ನೆನಪಾಗುತ್ತೆ. 8 ಗಂಟೆ ನಿದ್ದೆ ಅಗತ್ಯ ಇದೆ, ನಾನು 6 ಗಂಟೆಗೆ ಎದ್ಬಿಟ್ರೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ, ನನ್ನ ಮೂಡ್ ಡಿಸ್ಟರ್ಬ್ ಇರುತ್ತೆ ಇವತ್ತೆಲ್ಲ. ಈ ಪೋಸ್ಟ್ಪೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಲೈಫನ್ನು ನೀವೇ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ನಿಮಗೆ ಸಕ್ಸಸ್ ಯಾಕೆ ಇಮಿಡಿಯೇಟ್ ಬರಬೇಕು? ದಟ್ ಆಲ್ಸೋ ಪೋಸ್ಟ್ಪೋನ್, ಮುಂದಕ್ಕೆ ಹೋಗ್ತಾ ಬರುತ್ತೆ. ಇಮಿಡಿಯೇಟ್ ಯಾರು ಅಲಾರಾಮ್ ಇಡ್ತೀರಾ ಅಷ್ಟೊತ್ತಿಗೆ ರಾತ್ರಿನೇ ಡಿಸೈಡ್ ಮಾಡಿ ನೀವು 12ಕ್ಕೆ ಮಲಗೋರು, ನಾನು 7ಕ್ಕೆ ಹೇಳ್ತೀನಿ ಅಂದರೆ 7ಕ್ಕೆ ಹೇಳ್ರಿ, ನೋ ಪ್ರಾಬ್ಲಮ್. 8ಕ್ಕೆ ಹೇಳ್ತೀನಿ 8ಕ್ಕೆ ಹೇಳ್ರಿ. ಹೇಳ್ತೀನಿ ಅಂತ ಹೇಳಿ ಟೈಮ್ ಕಮಿಟ್ ಇರಬೇಕು. ಆ ಕಮಿಟನ್ನು ಯಾವತ್ತೂ ಮಿಸ್ ಮಾಡಬಾರ್ದು. ಒನ್ಸ್ ಯು ಮಿಸ್ ದ ಕಮಿಟ್ಮೆಂಟ್ ಯು ಡೆಸ್ಟ್ರಾಯ್, ನೀವು ನಾಶ ಆಗಿದ್ದೀರಿ ಅಂತಲೇ ಅರ್ಥ. ಸೊ ಹಿಯರ್ ಆಫ್ಟರ್ ನಿಮ್ಮ ಅಲಾರಾಮ್ ಯಾವತ್ತೂ ಸ್ನೂಸ್ ಆಗಬಾರ್ದು. ಟ್ರೈ ಟು ಮೇಕ್ ದಟ್ 6 o'clock ಬಿಲೋ. ಏನು ದ ಬೆಸ್ಟ್ ಜಾಲಜಿಕಲ್ ಕ್ಲಾಕ್ ಜೊತೆ ನಾವು ಮಿಂಗಲ್ ಆಗಿದ್ದಾಗ ಆರೋಗ್ಯ ತುಂಬ ಸೂಪರ್ ಇರುತ್ತೆ, ಬಾಡಿ ತುಂಬ ಚೆನ್ನಾಗಿರುತ್ತೆ. ಬಾಡಿ ಆರೋಗ್ಯ ಎರಡೂ ಚೆನ್ನಾಗಿದ್ದರೆ ನಿಮ್ಮ ಪರ್ಫಾರ್ಮೆನ್ಸ್ ದಿ ಬೆಸ್ಟ್ ಇರುತ್ತೆ. ದಟ್ಸ್ ವೈ ಹೇಳ್ತಾ ಇರೋದು ಬಿಲೋ 6, 6 ಗಂಟೆ ಒಳಗಾಗಿ ಹೇಳಿ. 4 ಗಂಟೆಗಿಂತ ತುಂಬ ಅರ್ಲಿ ಹೇಳೋದು ನೀಡಿಲ್ಲ. ಓಕೆ, ನೆಕ್ಸ್ಟ್ ಬರೋಣ ದಿನಚರ್ಯ ನಂಬರ್ 2. ಎದ್ರಿ, ಡಿಸೈಡ್ ಮಾಡ್ಕೊಂಡ್ರಿ. ಆದ ನಂತರ ವೆರಿ ಫಸ್ಟ್ ನಿಮ್ಮ ಟಾಯ್ಲೆಟ್, ಲ್ಯಾಟ್ರಿನ್ಸ್ ಈ ಪ್ರೋಸೆಸ್ ಎಲ್ಲ ಮುಗಿಬೇಕು. ಭಾಳ ಜನ ಯುವಕರಿಗೆ ಇದು ಹ್ಯಾಬಿಟ್ ಇಲ್ಲ. ಸರ್ ನಾನು ಟಾಯ್ಲೆಟ್ ಹೋಗಬೇಕು ಅಂದರೆ ಟೀ ಕುಡಿಬೇಕು, ಟಾಯ್ಲೆಟ್ ಹೋಗಬೇಕು ಅಂದರೆ ಒಂದು ದಮ್ ಹೊಡಿಬೇಕು, ಟಾಯ್ಲೆಟ್ ಹೋಗಬೇಕು ಅಂದರೆ ಗುಟ್ಕಾ ಹಾಕ್ಕೋಬೇಕು. ಎಂಥ ಪರಿಸ್ಥಿತಿ ಮುಟ್ಟಿದ್ದೀವಿ ನಾವು ಅಂದರೆ ಐ ಕಾಂಟ್ ಇಮ್ಯಾಜಿನ್ ದಟ್. ಎಲ್ಲ ಯುವಕರು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಆ ಥರದವ್ರು ಹೇಳಿದ್ದು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ. ಟಾಯ್ಲೆಟ್ಗೆ ಹೋಗೋದಕ್ಕೂ ನಿಮಗೆ ಸಪ್ಲಿಮೆಂಟ್ಸ್ ಬೇಕು, ಟೀ ಬೇಕು, ಗುಟ್ಕಾ ಬೇಕು, ದಮ್ ಬೇಕು. ಈ ಪರಿಸ್ಥಿತಿ ಇರಬಾರ್ದು. ಇದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ಎದ್ದು ಕೂಡಲೇ ಯು ಶುಡ್ ಗೋ ಟು ಟಾಯ್ಲೆಟ್. ಅದು ಬರಲಿಲ್ಲ ಅಂದ್ರೆ ಕೂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇಟ್ ಕಮ್ಸ್ ಇನ್ 1 day. ವಿತಿನ್ ವೀಕಲ್ಲಿ ನಿಮ್ಗೆ ಅದು ಹ್ಯಾಬಿಟ್ ಆಗುತ್ತೆ. ಎದ್ದ ತಕ್ಷಣ ನಿಮಗೆ ಹೊಟ್ಟೆ ಕ್ಲೀನ್ ಆಗುವಂಥ ಅಭ್ಯಾಸ ಬೆಳೆಸ್ಕೋಬೇಕು. ಇಮಿಡಿಯೇಟ್ ಅದು ಎದ್ದು ವಿತಿನ್ 10 ಮಿನಿಟಲ್ಲಿ ಆ ಕೆಲಸ ಮುಗಿಬೇಕು. ಅದಾಗಿ 20 ಮಿನಿಟ್ ಒಳಗಾಗಿ, ವಿತಿನ್ 10-15 ಮಿನಿಟ್ ಒಳಗಾಗಿ ಹಲ್ಲುಜ್ಜೋದು ಮುಗಿಬೇಕು. ಹಲ್ಲುಜ್ಜೋದು ನಮ್ಮ ಹುಡುಗರು ನೋಡಬೇಕು. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿರ್ತಾರೆ, ಆಫೀಸಿಗೆ ಬರೋ ಟೈಮಿಗೆ 10 ಗಂಟೆಗೆ ಹಲ್ಲುಜ್ಕೊಂಡು ಬರ್ತಾ ಇರ್ತಾರೆ. ಆ ಹಲ್ಲುಜ್ಜೋದು ನೋಡಬೇಕು. ಬ್ರಷ್ಷಿಗೆ ಹಾಕ್ಕೊಂಡು ಊರೆಲ್ಲ ತಿರ್ಕೊಂಡು ಬರೋಂಥವ್ರಿದ್ದಾರೆ. ಹಲ್ಲುಜ್ಜೋಕ್ಕೆ ಎಷ್ಟು ಟೈಮ್ ಬೇಕು? 3-4 ಮಿನಿಟ್. ಬಾಯಲ್ಲಿ ಬ್ರಷ್ ಇಟ್ಕೊಂಡು ಹಳ್ಳಿಗಳಲ್ಲಿ ನೋಡ್ತೀನಿ ನಾನು, ಅವನ ಅಂಗಡಿಗೆ ಬಂದು ಏನೋ ವ್ಯವಹಾರ ಎಲ್ಲ ಮುಗಿಸ್ಕೊಂಡು ಹೋಗಿರ್ತಾನೆ, ಬಾಯಲ್ಲಿ ಬ್ರಷ್ ಇಟ್ಕೊಂಡಿರ್ತಾನೆ. ಅಷ್ಟೊತ್ತೆಲ್ಲ ಉಜ್ಜೋದು ನೀಡಿಲ್ಲ. 3 minutes ಈಸ್ ಮ್ಯಾಕ್ಸಿಮಮ್ ಫಾರ್ ಬ್ರಷಿಂಗ್. 3 ನಿಮಿಷದಲ್ಲಿ ಮುಗಿದೋಗೋದಕ್ಕೆ ನೀವು 3 ಗಂಟೆ ಬಾಯಲ್ಲಿ ಬ್ರಷ್ ಇಟ್ಕೊಂಡು ತಿರುಗೋರೆಲ್ಲ ನೋಡಿದ್ರಿ. ಎಷ್ಟು ಅಸಹ್ಯ ಗಲೀಜ ಕಾಣುತ್ತದು ಅಂದರೆ ಐ ಕಾಂಟ್ ಇಮ್ಯಾಜಿನ್ ದಟ್. 3 minutesಲ್ಲಿ ಬ್ರಷಿಂಗ್ ಮುಗಿದೋಗುತ್ತೆ. ಅಲ್ಲಿಗೆ ಎದ್ದು 15 ನಿಮಿಷದಲ್ಲಿ ಟಾಯ್ಲೆಟ್ ಆ್ಯಂಡ್ ಬ್ರಷಿಂಗ್ ಕಂಪ್ಲೀಟ್ ಆಗುತ್ತೆ. ಬ್ರಷಿಂಗ್ ಕಂಪ್ಲೀಟ್ ಮಾಡ್ತಿದ್ದಂಗೆ ನಮ್ಮ ಆಯುರ್ವೇದ ಹೇಳೋದನ್ನು ಕೆಲವರು ಫಾಲೋ ಮಾಡ್ತಾ ಇಲ್ಲ. 3ನೇ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಟಂಗ್ ಕ್ಲೀನಿಂಗ್, ನಾಲಿಗೆಯನ್ನು ಕ್ಲೀನ್ ಮಾಡ್ಕೋಬೇಕು ನೀವು. ನಾಲಿಗೆ ಕ್ಲೀನ್ ಮಾಡೋದ್ರಿಂದ ತುಂಬ ಆರೋಗ್ಯಕರ ಬೆನಿಫಿಟ್ ಇದೆ. ಸರ್ ನಾವು ಬ್ರಷಲ್ಲೇ ಉಜ್ಕೊಬಿಡ್ತೀವಿ. ನೋ, ಬ್ರಷ್ ಈಗಿನ ಬ್ರಷ್ಗಳು ಸೆನ್ಸೋಡೈನ್ ತುಂಬ ಸಾಫ್ಟ್ ಇರುತ್ತೆ. ಆ ಬ್ರಷಲ್ಲೆಲ್ಲ ಉಜ್ಕೊಂಡು ಕೂಡಲೇ ಅಲ್ಲೆಲ್ಲ ಕ್ಲೀನ್ ಆಗಲ್ಲ. ಕಾಪರ್ದಾಗಲಿ ಸ್ಟೀಲ್ದಾಗಲಿ ನಿಮ್ಮ ಕೈಲಿ ಕೆಪಾಸಿಟಿ ಇದೆ ಅಂದರೆ ಸಿಲ್ವರ್ದು, ಗೋಲ್ಡ್ ಕೂಡ ಸಿಗ್ತಾ ಇದೆ. ನೀವು ಇಫ್ ಯು ಆರ್ ರಿಚ್ ಯು ಕ್ಯಾನ್ ಪರ್ಚೇಸ್ ಗೋಲ್ಡ್ ಆಲ್ಸೋ. ಆಯುರ್ವೇದದಲ್ಲಿ ಯಾವ್ಯಾವ ಬಾಡಿಯವ್ರು ಏನು ತಗೋಬೇಕು ಹೇಳ್ತಾರೆ, ಬಟ್ ಅವೆಲ್ಲ ಹೇಳ್ತಾ ಹೋದರೆ ನನ್ನ ಮಾತೇ ಕೇಳಲ್ಲ ನೀವು. ಟಂಗ್ ಕ್ಲೀನ್ ಮಾಡ್ಕೋಬೇಕು, ಕಂಪ್ಲೀಟ್ ಕ್ಲೀನ್ ಆಗಬೇಕು. ಇದರಿಂದ ಕೇವಲ ನಿಮಗೆ ನಾಲ್ಗೆ ಕ್ಲೀನ್ ಆಗೋದಷ್ಟೇ ಅಲ್ಲ, ಕಂಪ್ಲೀಟ್ ಈ ಭಾಗಕ್ಕೆಲ್ಲ ಒಂದು ಎಕ್ಸಸೈಸ್ ಆಗುತ್ತೆ, ಮೈಂಡೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ, ದ ಟೋಟಲ್ ಬಾಡಿ ಈಸ್ ಆ್ಯಕ್ಟಿವೇಟೆಡ್. ದಟ್ಸ್ ವೈ ಅಲ್ಲೊಂದು ಪ್ರೆಷರ್ ಬೀಳಬೇಕು ನಾಲ್ಗೆಗೆ. ಆ ಪ್ರೆಷರ್ ಬಿದ್ದು ಕ್ಲೀನ್ ಮಾಡ್ಕೋಬೇಕು. ಟಂಗ್ ಕ್ಲೀನನ್ನು ಮಿಸ್ ಮಾಡಿದೆ ಒಂದು 5-10 ರೂಪಾಯಿಗೆ ಸಿಗುತ್ತೆ, ಅದು ಭಾಳ ಕಾಸ್ಟ್ಲಿ ಅಲ್ಲ. ಯು ಶುಡ್ ಯೂಸ್. ಆಫ್ಟರ್ ದಟ್ ಫೇಸ್ ವಾಶ್, ಮುಖ ತೊಳೆದ್ರಿ, ರೆಡಿ ಆದ್ರಿ, ದಿಸ್ ಈಸ್ ಅ ಫ್ರೆಶ್ ಅಪ್. ಇದಿಷ್ಟು ನೀವು ಎದ್ದು 20 ನಿಮಿಷದೊಳಗೆ ಆಗಬೇಕು. ಇದನ್ನು ಬೆಳೆಸ್ಕೊಳ್ಳಿ. ನೀವು ಎದ್ದು ಗ್ರೌಂಡ್ಗೆಲ್ಲ ಹೋಗಿ ಬಂದು ರನ್ನಿಂಗೆಲ್ಲ ಮುಗಿದು ಇನ್ಯಾವಾಗೋ ಬಂದು ನೀವು ಆ ಬ್ರಷ್ ಮಾಡೋದು, ಟಾಯ್ಲೆಟ್ಗೆ ಹೋಗೋದು, ಇವೆಲ್ಲ ಅಸಹ್ಯಕರವಾಗಿ ಕಾಣುತ್ತೆ. ಹಾಗಾಗಬಾರ್ದು. ಯುವರ್ 2021 ಶುಡ್ ಬಿ ದಿಸ್ ದಿನಚರ್ಯ ಶುಡ್ ಫಾಲೋ. ನೆಕ್ಸ್ಟ್ ಹೋಗೋಣ ದಿನಚರ್ಯದಲ್ಲಿ ವಾಟರ್ ಥೆರಪಿ, 3ನೇದಿದು.
ಎದ್ರಿ, ಹೇಳೋದೇ ಒಂದು ಹೇಳಿದೆ ನಾನು, ವೇಕಪ್ ಈಸ್ ವೆರಿ ಇಂಪಾರ್ಟೆಂಟ್. ವೇಕಪ್ ನಂತರ ಫ್ರೆಶ್ ಅಪ್ ಆದ್ರಿ, ಫ್ರೆಶ್ ಅಪ್ ನಂತರ ವಾಟರ್ ಥೆರಪಿಗೆ ಬರ್ತೀರಾ. ವಾಟರ್ ಥೆರಪಿ ಅಂತ ಅಂದರೆ ಇಟ್ ಈಸ್ ಹೈ ಬೆನಿಫಿಟ್. ಎಷ್ಟು ಬೆನಿಫಿಟ್ ಅಂದರೆ, ನನ್ನದೇ ಲೈಫನ್ನು ನಾನು ಹೇಳೋದಾದರೆ, ನನ್ನ ಬ್ಯಾಗಲ್ಲಿ ಇಷ್ಟು ಟ್ಯಾಬ್ಲೆಟ್ಸ್ ಇರ್ತಾಯಿತ್ತು. ಇಷ್ಟು ಟ್ಯಾಬ್ಲೆಟ್ಸ್, ಮಲ್ಟಿಪಲ್ ಡಿಸೀಸಸ್. ನನಗೆ ಯಾವಾಗ ಜ್ವರ ಬರುತ್ತೆ, ಯಾವಾಗ ತಲೆನೋವು ಬರುತ್ತೆ, ಯಾವಾಗ ಡಿಸೆಂಟ್ರಿ ಬರುತ್ತೆ ನನಗೆ ಗೊತ್ತಿರ್ತಿರ್ಲಿಲ್ಲ. ಸೊ ಇಷ್ಟು ಸ್ಟಾಕ್ ಇಟ್ಕೊಂಡಿರ್ತಿದ್ದೆ. ಎವ್ರಿ ಡೇ 3 to 5 ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡ್ತಾಯಿದ್ದೆ ಎವ್ರಿ ಡೇ. ನನಗೆ ಬೇಕಾದಾಗ ನಾನು ತೊಗೊಳ್ತಾ ಇರೋದೆ. ನನಗೆ ಡಾಕ್ಟರ್ಸ್ ಫ್ರೆಂಡ್ಸ್ ಇದ್ದರು, ಬ್ರದರ್ ಇದ್ದರು, ಅವರೆಲ್ಲ ಹೇಳಿದರು ಅದು ತೊಗೊಳ್ತಿದ್ದೆ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ತಿಂತಾ ಇದ್ದೆ. ಬಟ್ ಒನ್ಸ್ ಒಬ್ಬ ಯೋಗ ಗುರು ಹೇಳ್ತಾರೆ, ಮಂಜುನಾಥ್ ಬೆಳಿಗ್ಗೆ ಎದ್ದು ಕೂಡಲೇ ಫಸ್ಟ್ ಕ್ಲೀನಪ್, ಫ್ರೆಶ್ ಅಪ್ ಆದ್ರಿ, ಫ್ರೆಶ್ ಅಪ್ ಆದ ನಂತರ ನೀರು ಕುಡಿಬೇಕು. ಆ ನೀರು ತಣ್ಣನ ನೀರಾಗಿರಬಾರ್ದು, ಬಿಸಿ ನೀರಾಗಿರಬೇಕು. ಎಷ್ಟು ಬಿಸಿ ಇರಬೇಕು ಅಂದರೆ ಟೀ ಇದ್ದಷ್ಟು ಬಿಸಿ ಇರಬೇಕು. ಟೀ ಕಾಫಿ ಹೇಗೆ ಕುಡಿತೀರೋ ಆ ರೀತಿ ಕುಡಿಬೇಕು ಅಂತ ಹೇಳಿದರು. ಸರ್ ಎಷ್ಟು ಕುಡಿಬೇಕು ಗುರುಗಳೇ ಅಂತ ಕೇಳಿದೆ. ಅವರು 8 ಅಂಜಲಿ ಅಂತ ಹೇಳ್ತಾರೆ ಆಯುರ್ವೇದಿಕ್ ಭಾಷೆಯಲ್ಲಿ. 8 ಅಂಜಲಿ ಅಂದರೆ ಏನದು? ಅಂಜಲಿ ಅಂದರೆ ಬೊಗಸೆ ಅಂತ ಅರ್ಥ. 8 ಬೊಗಸೆಯಷ್ಟು ನೀರು ಕುಡಿ ಅಂತ. ನಾವು ಬೊಗಸೆಯಲ್ಲಿ ನೀರು ಕುಡಿಯೋಕ್ಕೆ ಇವತ್ತೇನು ನದಿಗಳಲ್ಲಿ ನೀರು ಕುಡಿತಾ ಇಲ್ಲ, ಇನ್ನೊಂದು ಕಡೆ ಕುಡಿತಾ ಇಲ್ಲ, ಮನೇಲಿ ಕುಡಿತಾ ಇದ್ದೀವಿ. ಸೊ ಕಪ್, ಹಾಗಾದ್ರೆ ಒಂದು ಬೊಗಸೆ ಒಂದು 50 ml ಇರುತ್ತಿದ್ದು, 50 ml. ನನ್ನ ಕೈ, ಈ ಕೈ ಮೇಲೆ ಡಿಪೆಂಡ್. ನೀವು ಚಿಕ್ಕ ಕೈ ಇದೆ ಅಂದರೆ ಸ್ವಲ್ಪ ಕಡಿಮೆ ಕುಡಿಬೋದು. 250, 1/4 ಲೀಟ್ರಿಂದ ಅರ್ಧ ಲೀಟ್ರ್ವರೆಗೂ, 2.25 ಲೀಟ್ರ್ 250 ml ಇಂದ 500 ml ವರೆಗೂ ಇರ್ಬೋದು. 2 ಗ್ಲಾಸ್ ಕುಡಿಬೋದು, 1 ಗ್ಲಾಸ್ ಕುಡಿಬೋದು. ಕಡಿಮೆ ಚಿಕ್ಕ ಮಕ್ಕಳಿಗೆಲ್ಲ ನೀವು ಅರ್ಧ ಲೀಟ್ರ್ ಕುಡಿಸ್ಬಾರ್ದು, ಚಿಕ್ಕ ಮಕ್ಕಳಿಗೆ 1/4 ಲೀಟ್ರ್ವರೆಗೂ. ಅವಾಗ ಬೊಗಸೆಯಲ್ಲಿ 8ರಷ್ಟು ಮೀನ್ಸ್ 250 ml ಇಂದ 500 ml, ಅರ್ಧ ಲೀಟ್ರ್ವರೆಗೂ ಬಿಸಿ ಬಿಸಿಯಾದ ನೀರು ಕುಡಿಯೋದಕ್ಕೆ ಒಂದು 5 to 10 ಮಿನಿಟ್ಸ್ ಸ್ಪೆಂಡ್ ಆಗುತ್ತೆ ನಮಗೆ. ನೀರು ಕುಡಿಯೋದಕ್ಕೆ ಐ ಸ್ಪೆಂಡ್ 10 ಮಿನಿಟ್ಸ್ ರೆಗ್ಯುಲರ್ಲಿ. ನ್ಯೂಸ್ ಪೇಪರ್ ಪಕ್ಕದಲ್ಲಿ ಇಟ್ಕೊಂಡು ಸ್ಪೆಂಡ್ ಮಾಡ್ತೀವಿ. ಅದು ಕುಡಿಯೋಕೆ ಸ್ಟಾರ್ಟ್ ಮಾಡಿದಾಗಿಂದ ಐ ಬಿಕಮ್ಸ್ ಜೀರೋ. ಟ್ಯಾಬ್ಲೆಟ್ ಝೀರೋ ಆಗಿದೆ ನನಗೆ, ಅಲರ್ಜಿಸ್ಗಳು ಹೋಗಿದೆ, ಐ ಬಿಕಮ್ ಹೆಲ್ದಿ. ಏನಕ್ಕೆ ಅಂದರೆ ಈ ಹೊಟ್ಟೆ ಭಾಗದಲ್ಲಿ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ನಾವು ಸ್ನಾನ ಮಾಡೋ ಮೂಲಕ ದೇಹದ ಹೊರಗಡೆ ಕ್ಲೀನ್ ಮಾಡ್ತೀವಿ, ದೇಹದ ಒಳಗಡೆ ಕ್ಲೀನ್ ಮಾಡೋದು ಯಾರು? ನೆನ್ನೆ ನಡೆದ ಎಲ್ಲ ಡೈಜೆಸ್ಟಿವ್ ಪ್ರೋಸೆಸ್ಸನ್ನು. ಸೊ ಬಿಸಿ ನೀರು ಕುಡಿದ ತಕ್ಷಣ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ಇಲ್ಲೊಂದು ಫನ್ನಿಗೆ ನಾನು ಹಿಂದೆಲ್ಲ ಹೇಳ್ತಾ ಇರ್ತೀನಿ, ಈ ನಾನ್ ವೆಜ್ ಊಟ ಮಾಡೋರು ಊಟ ಮಾಡಿದ ನಂತರ ಯಾವ ಸೋಪ್ ಹಾಕಿ ತೊಳೆದ್ರೂ ಕೈ ಕ್ಲೀನ್ ಆಗ್ತಾ ಇರಲ್ಲ. ಬಟ್ ಒನ್ಸ್ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಲೆಮನ್ ಹಾಕ್ಕೊಂಡು ಹಿಂಗೆ ಅಂದ್ಬಿಟ್ರೆ ಕ್ಲೀನ್ ಆಗ್ತಾ ಇರತ್ತೆ. ಸೊ ಸಾಧ್ಯ ಇದ್ದವರು, ಅದು ನೀಡ್ ಇದೆ ಅನ್ನೋಂಥವ್ರು, ಅದಕ್ಕೆ ಸಂಬಡಿ ಪೀಪಲ್ ನೀಡ್ ದಟ್, ಲೆಮನ್ನನ್ನು ಹಾಕ್ಕೋಬೋದು, ಸ್ವಲ್ಪ ಲಿಂಬು ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ಒಳ್ಳೆಯದು. ಬಟ್ ಇದು ಎಲ್ಲರಿಗೂ ರೆಕಮೆಂಡ್ ಅಲ್ಲ. ಎಲ್ಲರಿಗೂ ರೆಕಮೆಂಡ್ ಅಂದರೆ ವಾಟರ್ ಬಿಸಿ ಬಿಸಿಯಾಗಿರಬೇಕು, ಟೀ ಎಷ್ಟು ಬಿಸಿ ಇರಬೇಕು, ಕಾಫಿ ಎಷ್ಟು ಬಿಸಿ ಇರಬೇಕು, ಕುಡಿಬೇಕು. ಕುಡಿದ ನಂತರ ನೀವು ಒಂದು 10-20 ನಿಮಿಷದಲ್ಲಿ ಏನಾದರೂ ಕಲ್ಮಶಗಳು ಟಾಯ್ಲೆಟಲ್ಲಿ ನಿಮ್ಗೆ ಕ್ಲೀನ್ ಆಗದೇ ಇದ್ದಿದ್ದಿತ್ತು ಅಂದರೆ ಲ್ಯಾಟ್ರಿನಲ್ಲಿ, ದಟ್ ಶುಡ್ ಬಿ ಕ್ಲೀನ್ ಆಗುತ್ತೆ. ಎಷ್ಟು ಫ್ರೆಶ್ ಆಗ್ತೀರಾ ಅಂದರೆ ಯು ಫೀಲ್ ದಟ್. ಜಸ್ಟ್ ನನ್ನ ಮಾತು ಕೇಳಿಸ್ಕೋಬೇಡಿ, ಫ್ರಮ್ ಟುಮಾರೋ ಯು ಶುಡ್ ಸ್ಟಾರ್ಟ್ ಟು ಪ್ರಾಕ್ಟೀಸ್ ದಟ್. ಸರ್ ನಾವು ಪಿ ಜಿಯಲ್ಲಿದ್ದೀವಿ, ಹಾಸ್ಟೆಲಿದ್ದೀವಿ, ನೆಪಗಳಿಗಂತೂ ಬೇಕಾದಷ್ಟು ನೆಪ ಸಿಗ್ತವೆ. ನಾವೆಲ್ಲಿಂದ ನೀರು ತರೋಣ, ನೀರು ಕಾಯಿಸ್ಕೊಳ್ಳೋದು ಎಲ್ಲಿಗೆ? ಡೋಂಟ್ ವರಿ, ಐ ಶೋ ಯು, ಲುಕ್ ಹಿಯರ್. ಇದು ವಾಟ್ರ್ ಬಾಯ್ಲಿಂಗ್ ಕೆಟಲ್. ಇದು ಜಸ್ಟ್ ಒಂದು 500 rupees, 500 ರೂಪಾಯಿ ಕೊಟ್ಟು ತೊಗೋಬೋದು. ಇದನ್ನ ಭಾಳ ಏನು ಕಾಸ್ಟ್ ಇಲ್ಲ, ಮಲ್ಟಿಪಲ್ ಬ್ರ್ಯಾಂಡಲ್ಲಿ ಸಿಗುತ್ತೆ ಇದು ನಿಮಗೆ. ಪವರ್ ಕೇಬಲ್ ಕನೆಕ್ಟ್ ಮಾಡಿದರೆ ಸಾಕು, ಇದ್ರಲ್ಲಿ ನೀರು ಕಾಯುತ್ತೆ. ವೆರೆವೆರ್ ಯು ಗೋ ಯು ಕ್ಯಾನ್ ಕ್ಯಾರಿ ದಿಸ್ ಒನ್. ಇದೇನು ಭಾಳ ದೊಡ್ಡ ಸೈಜಲ್ಲಿಲ್ಲ. ಇದರಲ್ಲಿ ನೀರು ಕಾಯಿಸ್ಕೊಂಡು ನೀವು ಕುಡಿದ್ರಿ ಅಂದರೆ ನೀವು ತುಂಬ ಸ್ಮಾರ್ಟ್ ಆಗ್ತೀರಾ. ಯಾಕಂದರೆ ನಾಟ್ ಓನ್ಲಿ ಇದು ನಿಮಗೆ ದೇಹದ ಜಸ್ಟ್ ಒಳಗಡೆ ಕ್ಲೀನ್ ಮಾಡ್ತು ಅಂತಲ್ಲ, ಒಳಗಡೆ ಕ್ಲೀನ್ ಆಗೋದ್ರಿಂದ ಮುಖಕ್ಕೆ ಕಾಂತಿ ಬರುತ್ತೆ, ದೇಹಕ್ಕೆ ಕಾಂತಿ ಬರುತ್ತೆ, ಪಿಂಪಲ್ಸ್ಗಳು ಕಡಿಮೆ ಆಗುತ್ತೆ, ರೋಗ ರುಜಿನಗಳು ಕಡಿಮೆ ಆಗುತ್ತೆ. ಯು ಶುಡ್ ಬಿಕಮ್ ಸ್ಟ್ರಾಂಗರ್. ಸೊ ಯಾರು ಮಾಡ್ತಾ ಇಲ್ಲ, ಸ್ಟಾರ್ಟ್ ಫ್ರಮ್ ಟುಮಾರೋ, ನಾಳೆ ಬೆಳಗ್ಗೆನೇ ಈ ವಾಟರ್ ಥೆರಪಿ ಸ್ಟಾರ್ಟ್ ಆಗಬೇಕು. ಈ ವಾಟರ್ ಕೆಟಲ್ ನೆಪ ಹೇಳೋರಿಗೆ ಇದು ಎಲ್ಲೆಲ್ಲಿದ್ದೀರಾ ಅಲ್ಲೇ ಬಳಸ್ಬೋದು. ಕಡಿಮೆ ವಿದ್ಯುತ್ನಲ್ಲಿ ನಿಮಗೆ ನೀರು ಕಾಯಿಸ್ಕೊಡುತ್ತೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಎಕ್ಸಸೈಸ್ ಆರ್ ವಾಕ್. ಇಷ್ಟು ನಡೆಯೋಷ್ಟೊತ್ತಿಗೆ ಒಂದು 25 ನಿಮಿಷ ಆಗಿದೆ ಅಷ್ಟೇ. ನಾನು ದಿನಚರ್ಯದಲ್ಲಿ 25 ಮಿನಿಟ್ಸ್ ಮುಗಿಸಿದ್ದೀನಿ. ನೌ ಕಮ್ಸ್ ಟು ವಾಕ್. ನಾನು ಭಾಳ ಜನಕ್ಕೆ ಸಜೆಸ್ಟ್ ಮಾಡೋದು ಜನರಲ್ ಸಜೆಷನ್ ಅಂದರೆ, ನೀನು ಚೆನ್ನಾಗಿರಬೇಕಾ, ಡೂ 2 ಥಿಂಗ್, 2W. 1 ಈಸ್ ವಾಟರ್, ನಂಬರ್ 2 ಈಸ್ ವಾಕ್. 10 ನಿಮಿಷ ನೀರು ಕುಡಿ ಬಿಸಿ ಬಿಸಿಯಾದು, 20 ನಿಮಿಷ ವಾಕ್ ಮಾಡು, ಅರ್ಧ ಗಂಟೆ. ಯು ಶುಡ್ ಬಿಕಮ್ ಹೆಲ್ದಿಯರ್ ಆ್ಯಂಡ್ ಸ್ಟ್ರಾಂಗರ್. 20 ನಿಮಿಷ ಮಿನಿಮಮ್ ವಾಕ್ ಮಾಡಲೇಬೇಕು. ವಾಕ್ ಮಾಡೋಕ್ಕೆ 2 ಕಂಡೀಷನ್ ಇರೋದು, ಖಾಲಿ ಹೊಟ್ಟೆ ಇರಬೇಕು. ಈಗ ಬೆಳಿಗ್ಗೆ ನಾನು ಹೇಳಿದ ದಿನಚರ್ಯದಲ್ಲಿ 6:00 ನೀವು ರೆಡಿ ಇದ್ದೀರಿ. ಈಗ 6:30 ನೀವು ವಾಕ್ ಹೋದರೆ 6:45 6:50 ನಿಮ್ಮ ವಾಕ್ ಕಂಪ್ಲೀಟ್ ಆಗುತ್ತೆ. 6:50 ಏನು ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ, ಇಲ್ಲ ಸರ್ ನಂಗೆ ಮಾರ್ನಿಂಗ್ ಟೈಮ್ ವಾಕ್ ಹೋಗೋಕ್ಕಾಗಲ್ಲ, ನೋ ಪ್ರಾಬ್ಲಮ್, ಯು ಗೋ ಆನ್ ಈವ್ನಿಂಗ್. ಊಟ ಮಾಡಿದ ನಂತರ ವಾಕ್ ಮಾಡೋರು ಭಾಳ ಜನ ನೋಡಿದ್ದೀನಿ ನಾನು. ಊಟ ಮಾಡಿದ ನಂತರ ಯಾವುದೇ ಆಯುರ್ವೇದದಲ್ಲಾಗಲಿ ಯೋಗದಲ್ಲಾಗಲಿ ವಾಕನ್ನು ಸಜೆಸ್ಟ್ ಮಾಡಲ್ಲ. ಊಟ ಆದ ನಂತರ ಒಂದು 100-200 ಸ್ಟೆಪ್ಸ್ ಓಕೆ.
ನೀವು ಊಟ ಆದ ನಂತರ ಕಿಲೋಮೀಟರ್ ಗಟ್ಟಲೆ ವಾಕ್ ಮಾಡಬಾರ್ದು. ಆಲ್ರೆಡಿ ಊಟದ ಬರ್ಡನ್ ಬ್ರೈನ್ಗೆ ವರ್ಕ್ಲೋಡ್ ಆಗಿದೆ, ಇದನ್ನು ಡೈಜೆಸ್ಟಿವ್ ಪ್ರೋಸೆಸ್ ಮಾಡೋದು. ಜೊತೆಗೆ ಎಕ್ಸ್ಟ್ರಾ ಬರ್ಡನ್ ನೀವು ವಾಕ್ ಕೊಟ್ಟಾಗ ಹೃದಯಕ್ಕೆಲ್ಲ ತೊಂದರೆನೇ ಜಾಸ್ತಿ ಒಳ್ಳೇದು ಆಗೋದಕ್ಕಿಂತ. ದಟ್ಸ್ ವೈ ಹೊಟ್ಟೆ ತುಂಬಿದಾಗ, ಹೊಟ್ಟೆ ಲೋಡೆಡ್ ಇರುವಾಗ ನೆವರ್ ವಾಕ್ ಮಾಡಬಾರ್ದು. ಖಾಲಿ ಹೊಟ್ಟೆಲಿ ಮಾಡಿ. ಮಧ್ಯಾಹ್ನ ಊಟ ಮಾಡಿದ್ದೀರಾ, ಸಂಜೆ ಯು ಗೋ ಆನ್ ವಾಕ್ ಮಾಡ್ಬೋದು. ನನ್ನ ಟೈಟ್ ಶೆಡ್ಯೂಲಲ್ಲಿ ನಂಗೆ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ನನ್ನ ವರ್ಕೆಲ್ಲ ಕಂಪ್ಲೀಟ್ ಆಗಿ ನಾನು ಫ್ರೀ ಅನ್ಸೋದು 8:45 to 9 o'clock ವರ್ಕ್ ಮುಗಿಯುತ್ತೆ ನನ್ನ ಆಫೀಸಲ್ಲಿ. 9 ಗಂಟೆಗೆ ವರ್ಕ್ ಮುಗಿದ ಮೇಲೆ ನಾನು ವಾಕ್ ಸ್ಟಾರ್ಟ್ ಮಾಡ್ತೀನಿ. 9 ಗಂಟೆ ವರ್ಕ್ ಮುಗಿದ್ಮೇಲೆ ವಾಕ್ ಮಾಡ್ತೀನಿ. ಒಂದು ಅರ್ಧ ಗಂಟೆ 30 ಮಿನಿಟ್ 9ವರೆಗೆ ನಾನು ಮುಗಿಯುತ್ತೆ. ಮುಗಿಸಿ ಬಂದು ಒಂದು 15 to 20 ಮಿನಿಟ್ ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿ 9:45 9:50 ನಾನು ಊಟ 10 ಗಂಟೆ ಒಳಗೆ ಊಟ ಮುಗಿಸ್ಬಿಡ್ತೀವಿ. ದಟ್ಸ್ ವೈ ನೀವು ಅರ್ಧ ಗಂಟೆ ವಾಕನ್ನು ಕಂಪಲ್ಸರಿ ಮಾಡಲೇಬೇಕು. ಸ್ವಲ್ಪ ಟೈಮ್ ಇರೋರು 20 ನಿಮಿಷ ಮಿನಿಮಮ್. ವಾಕ್ ಅನ್ನೋದು ನಾವು ನೋಡ್ತಾ ಇರ್ತೀವಿ, ಈ ಕೆರೆ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ವಾಕ್ ಮಾಡ್ತಾ ಇರ್ತಾರೆ ನಮ್ಮ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು. 4-5 ಜನ ಸೇರ್ಕೊಂಡು ಗುಂಪಲ್ಲಿ ಮಾತಾಡ್ಕೊಂಡು ಬರ್ತಾರೆ ಒಂದು 5 ಕಿಲೋಮೀಟ್ರು. ಅದನ್ನು ವಾಕ್ ಅನ್ನಲ್ಲ, ನಾನು ಟಾಕ್ ಅಂತೀನಿ. ಮಾತಾಡ್ತಾ ಹೋಗಬಾರ್ದು. ನಿಮ್ಮ ವಾಕ್ ಹೇಗಿರ್ಬೇಕಂದ್ರೆ ನೀವು ಒಬ್ಬರೇ ಇರಬೇಕು. ಆ ಟೈಮಲ್ಲಿ ಥಿಂಕ್ಸ್ ಬರಬೇಕು, ನಾನು ಏನು ಮಾಡಬೇಕು, ಏನಿರಬೇಕು, ಹೇಗಿರಬೇಕು, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರಬೇಕು. ಯು ಶುಡ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಜಗತ್ತಿನಲ್ಲಿ ಯಾರ್ಯಾರ್ದೋ ಬಗ್ಗೆ ಥಿಂಕ್ ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ನನ್ನ ಬಾಡಿ ಹೇಗಿದೆ, ನನ್ನ ಮೈಂಡ್ ಹೇಗಿದೆ, ನಾನು ನಾಳೆ ಹೇಗಿರಬೇಕು, ನನ್ನ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು. ಯು ಶುಡ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಅರ್ಧ ಗಂಟೆ ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಿದೆ, ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ. ಫಾಸ್ಟ್ ವಾಕ್ ಮಾಡಿ. ಇಫ್ ಪಾಸಿಬಲ್ ಬೇರೆ ಯಾವುದಾದ್ರೂ ಒಂದು ಕಮಿಟ್ಮೆಂಟಿಗೆ ಬನ್ನಿ, ಆ ಟೈಮಲ್ಲಿ ಮಾಡಿ. ಇನ್ನೊಬ್ಬರ ಜೊತೆ ಮಾತಾಡ್ತಾ ಹೋಗಬಾರ್ದು. ಆ 20 ನಿಮಿಷ ಮುಗಿದು ಬಂದ ನಂತರ ಆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ, ಈ ಭಾಗದಲ್ಲಿ ಸ್ವಲ್ಪನಾದರೂ ಸ್ವೆಟ್ ಬರಬೇಕು. ಸ್ವಲ್ಪ ಸ್ವೆಟ್ ಅಂದರೆ ಹಿಂಗೆ ಇಳಿಬೇಕು ಅಂತ ಇಲ್ಲ, ಈ ಭಾಗದಲ್ಲಿ ಲೈಟಾಗಿ ಸ್ವೆಟ್ ಬಂದಿರಬೇಕು. ಆ ಸ್ವೆಟ್ ಬಂದಿದ್ರೆ ಅಂತ ಅದು ವಾಕ್ ಆಗಿದೆ ಅಂತ ಅರ್ಥ, ಬಂದಿಲ್ಲ ಅಂದರೆ ಅದು ವಾಕ್ ಅಲ್ಲ, ಟಾಕ್ ಅಂತ ಅರ್ಥ ಆಗುತ್ತೆ. ದಟ್ಸ್ ವೈ ಎಷ್ಟು ಮಾಡಬೇಕು ಅಲ್ಲಿ ಹೇಳಿದ್ದೀನಿ. ಕಫ, ಪಿತ್ತ, ವಾತ 3 ಟೈಪ್ ಆಫ್ ಬಾಡಿ ಇರುತ್ತೆ. ದಪ್ಪ ದೇಹಿಗಳು, ಮಧ್ಯಮ ದೇಹಿಗಳು, ವಾತ, ಸ್ಲಿಮ್ ದೇಹಿಗಳು. ಸ್ಲಿಮ್ ದೇಹದವರಿಗೆ ಕಡಿಮೆ ವರ್ಕೌಟ್ ಸಾಕು, ತುಂಬ ಮಾಡಬೇಕು ಅಂತ ಇಲ್ಲ. ಮಧ್ಯಮ ದೇಹಗಳಿಗೆ ಸ್ವಲ್ಪ ಜಾಸ್ತಿ. ಮೀನ್ಸ್ ಸ್ಲಿಮ್ ದೇಹಗಳು 20 ನಿಮಿಷ ವಾಕ್ ಮಾಡಿದರೆ, ಪಿತ್ತ ದೇಹಿಗಳು, ಮಧ್ಯಮ ದೇಹಿಗಳು ಒಂದು 25ರಿಂದ 30 ನಿಮಿಷ. ಇನ್ನು ದಪ್ಪ ಕಫ ದೇಹಿಗಳು ಒಂದು 35ರಿಂದ 40 ನಿಮಿಷದವರೆಗೂ ವರ್ಕೌಟ್ ಮಾಡಬೇಕು. ಆವಾಗ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರ. ಸೊ ಸಾಧ್ಯ ಇಲ್ಲ ಸರ್ ನನಗೆ ವಾಕ್ ಮಾಡೋಕ್ಕೆಲ್ಲ ಹೋಗೋಕ್ಕೆ, ನಮ್ಮ ಹಳ್ಳಿಗಳಲ್ಲಿ ಆಗೋಲ್ಲ, ನಾಯಿಗಳಿರ್ತವೆ, ಅದಿರ್ತವೆ, ಇದಿರ್ತವೆ, ಇಶ್ಯೂಸ್ ಇದೆ. ಸಿಟಿಗಳಲ್ಲಿಗಿಂತ ಹಳ್ಳಿಗಳಲ್ಲೇ ಪ್ರಾಬ್ಲಮ್. ಈಗ ನಾಯಿಗಳಿರ್ತವೆ, ಅಲ್ಲೆಲ್ಲೋ ಕರೆಂಟ್ ಹಾಕಿರ್ತಾರೆ, ಗದ್ದೆ ಪಕ್ಕದಲ್ಲಿ ಕರೆಂಟ್ ಹಾಕಿರ್ತಾರೆ, ಅದು ಕಿತ್ಕೊಂಡು ಯಾವುದೋ ರೋಡಿಗೆ ಬಂದಿರುತ್ತೆ, ತುಂಬ ಇಶ್ಯೂಸ್ ಇರುತ್ತೆ. ದಟ್ಸ್ ವೈ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ ನಿಮಗೆ. ಒಂದು 6 ಜಾಗ ಸಾಕು, 6x6 6 ಅಡಿ 6 ಅಡಿ ಜಾಗ ಇದ್ದರೆ ಸಾಕು. ಅಷ್ಟು ಜಾಗದಲ್ಲಿ ನೀವು ಪ್ರಿಪೇರ್ ಆಗ್ಬೋದು. ಹೈ ಪವರ್ ಆಗಿ ನೀವು ಬಾಡಿನ ರೆಡಿ ಮಾಡ್ಬೋದು. ಸಿಂಪಲ್ ವರ್ಕೌಟ್ಸ್ಗಳಿರ್ತವೆ. ಈ ಸೀರೀಸಲ್ಲಿ ಅದನ್ನು ತಿಳಿಸ್ತೀನಿ, ಯು ಶುಡ್ ಫಾಲೋ ದಟ್. ನೆಕ್ಸ್ಟ್ ಹೋಗೋಣ, ದಿನಚರ್ಯ ಸ್ನಾನ. ಇಲ್ಲಿ ಯೋಗ ಮತ್ತು ಆಯುರ್ವೇದದಲ್ಲಿ ಸ್ನಾನದ ನಂತರ ವರ್ಕೌಟ್ ಮಾಡಬೇಕು ಅಂತಾರೆ. ಬಟ್ ನಾನು ಸ್ವಲ್ಪ ಇದನ್ನು ಅಮೆಂಡ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಲೈಫ್ ಸ್ಟೈಲ್ಗೆ ನಾವು ಸ್ನಾನ ಮಾಡಿ ವರ್ಕೌಟ್ ಮಾಡಿದ ನಂತರ ಮತ್ತೆ ಬೆವರು ಬರುತ್ತೆ. ಬೆವರು ಬಂದಮೇಲೆ ಮತ್ತೆ ಆಫೀಸ್ಗೆ ಹೋಗೋಕ್ಕೆ ಸರಿ ಅನಿಸಲ್ಲ, ಕಾಲೇಜ್ಗೆ ಹೋಗೋಕ್ಕೆ ಸರಿ ಅನಿಸಲ್ಲ. ದಟ್ಸ್ ವೈ ನಾನು ಫಸ್ಟಿಗೆ ವರ್ಕೌಟ್ ಮುಗಿಸಿ ಆಮೇಲೆ ಸ್ನಾನ ಪ್ರಿಫರ್ ಮಾಡ್ತೀನಿ. ಸ್ನಾನದಲ್ಲೂ ಅಷ್ಟೇ, ಯಾರೋ ಹೇಳಿದರು ಅಂತ ನೀವು ತಣ್ಣೀರು ಸ್ನಾನ ಮಾಡೋದು, ಯಾರೋ ಹೇಳಿದ್ರು ಅಂತ ಬಿಸಿನೀರು ಸ್ನಾನ ಮಾಡೋಕ್ಕೋಬೇಡಿ. ಆಯುರ್ವೇದ ಸಜೆಸ್ಟ್ ಬೇರೆ ಬೇರೆ ಪೀಪಲ್ಗೆ ಬೇರೆ ಬೇರೆ ಥರದ ನೀರು ಬೇಕಾಗತ್ತೆ ಅಂತ. ದಪ್ಪ ದೇಹಿಗಳಿಗೆ ಸಾಧಾರಣ ವಾರ್ಮ್ ನೀರು ಸಾಕಾಗತ್ತೆ. ಮಧ್ಯಮ ದೇಹಗಳಿಗೆ ಕೋಲ್ಡ್ ವಾಟ್ರಲ್ಲಿ ಸ್ನಾನ ಮಾಡಿದ್ರೆ ನೋ ಪ್ರಾಬ್ಲಮ್. ತೆಳು ದೇಹಿಗಳು ಬಿಸಿಯಾದ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಆಯುರ್ವೇದ ಹೇಳೋದು. ಇದು ಹೀಗೆ ಇರಬೇಕು ಅಂತೆಲ್ಲ, ನೀವು ಇಷ್ಟು ದಿನ ಏನು ಫಾಲೋ ಮಾಡ್ತಿದ್ದೀರಾ ಮಾಡಿ. ಆದರೆ ಸೀಸನ್ಗೆ ವರ್ಷವಾಗಿ ನೀವು ಮಾಡೋದು, ಚಳಿಗಾಲದಲ್ಲಿ ತಣ್ಣೀರು ಹಾಕೋತೀನಿ ಅಂತ ಹೋಗೋದು, ಇವೆಲ್ಲ ಕಠೋರ ತಪಸ್ಸುಗಳಿಗೆ ಹೋಗೋದು ಎಲ್ಲ ಮಾಡೋಕ್ಕೋಬೇಡಿ. ಕಾಮನ್ ಮ್ಯಾನಾಗಿ ಇರೋಣ. ಸ್ವಲ್ಪ ಈ ಥರ ಟ್ಯೂನಪ್ ಮಾಡಿಕೊಂಡು ಸ್ನಾನ ಮಾಡಿ. ದೆನ್ ತಲೆ ಮಾತ್ರ ಬಿಸಿಯಾದ ನೀರು ಹಾಕಬಾರ್ದು ಯಾವಾಗಲೂ. ತಲೆಗೆ ಬಿಸಿಯಾದ ನೀರು ಹಾಕಿದರೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಡೌನ್ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲಿಗೂ ಕೂಡ ತುಂಬ ಎಫೆಕ್ಟ್ಸ್. ಅದು ಕೂದಲಿನಲ್ಲಿರುವ ಕೆರೆಟಿನ್ಸ್ ಎಲ್ಲ ನಾಶ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ನಿಮ್ಮ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗ್ತವೆ. ತಲೆ ಸ್ನಾನವನ್ನು ರೆಗ್ಯುಲರಾಗಿ ಸಜೆಸ್ಟೇ ಮಾಡೋದಿಲ್ಲ. ರೆಗ್ಯುಲರ್ ಮೀನ್ಸ್ ಎವ್ರಿ ಡೇ. ಭಾಳ ಜನಕ್ಕೆ ಸ್ನಾನ ಅಂದರೆ ತಲೆಯಿಂದನೇ ಆಗಬೇಕು ಅಂತ. ಬಟ್ ಆಯುರ್ವೇದದಲ್ಲಿ ರೆಗ್ಯುಲರ್ ತಲೆ ಸ್ನಾನವನ್ನು ಎಲ್ಲೂ ಸಜೆಸ್ಟ್ ಮಾಡಲ್ಲ. ಯು ಕ್ಯಾನ್ ಗ್ಯಾಪ್. ತಲೆ ಸ್ನಾನವನ್ನು ನೀವು 2-3 ದಿನಕ್ಕೊಮ್ಮೆ, ವಾರಕ್ಕೆ 2-3 ಸರಿ ಮಾಡಿದ್ರೂ ಸಾಕಾಗತ್ತೆ. ರೆಗ್ಯುಲರ್ ಮಾಡಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ಕೂದಲು ಚೆನ್ನಾಗಿರಬೇಕು ಅಂದರೆ ಸ್ಕಿಪ್ ದ ಬಾತ್, ತಲೆ ಸ್ನಾನವನ್ನು ಸ್ಕಿಪ್ ಮಾಡಿ. ಬಟ್ ಬಾಡಿಗೆ ಮಾತ್ರ ಎವ್ರಿ ಡೇ ಸ್ನಾನ ಮಾಡಲೇಬೇಕು.
ಸ್ಪೆಷಲಿ ಡೀಪ್ ಯೋಗದಲ್ಲಿ ರಾತ್ರಿ ಮಲಗುವ ಮುನ್ನನೂ ಸ್ನಾನ ಮಾಡಿ ಅಂತಾರೆ. ಬಟ್ ಟುಡೇ ಇವತ್ತಿನ ಕಂಡೀಷನ್ಸ್ಗಳಲ್ಲೆಲ್ಲ ಕಷ್ಟ ಅನ್ಸುತ್ತೆ ನನಗೆ. ಸಾಧ್ಯ ಇದ್ದವರು ನೈಟ್ ಕೂಡ ಸ್ನಾನ ಮಾಡಿ ಮಲಗಿದರೆ ಯು ಶುಡ್ ಗೆಟ್ ಬೆಟರ್ ಸ್ಲೀಪ್, ಒಳ್ಳೆ ನಿದ್ದೆಯನ್ನು ಮಾಡ್ಬೋದು. ಹಾಗಾಗಿ ದಿನಚರ್ಯದಲ್ಲಿ ಸ್ನಾನ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ 1 ಅವರ್ ಒಳಗಡೆ ನಮ್ಮ ಇಷ್ಟು ದಿನಚರ್ಯ ಮುಗಿದೋಯ್ತು. ಏನು ನಾನು ಇದುವರೆಗೂ ಹೇಳ್ತಾ ಬಂದೆ ಅಷ್ಟು ದಿನಚರ್ಯಕ್ಕೆ 1 ಅವರ್ ಈಸ್ ಎನಫ್. ಹಾಗಾದ್ರೆ ಇನ್ನೇನು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಟೈಮ್ ಕೂಡ ಅಲ್ಲಿ ಫಿಕ್ಸ್ ಮಾಡಿದ್ದೀವಿ. 7:30 10 ಗಂಟೆ ಒಳಗೆ 10 o'clock ಒಳಗಡೆ ಟಿಫನ್ ಆಗಬೇಕು. ಭಾಳ ಜನ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಾ ಗಂಡನಿಗೆ ಆಫೀಸ್ ಕಳಿಸಿ, ಗಂಡನಿಗೆ ಗದ್ದೆ ಕಳಿಸಿ ಎಲ್ಲ ಮಾಡಿ ಅವ್ರು ಊಟಕ್ಕೆ ಬರೋಷ್ಟೊತ್ತಿಗೆ 12 ಗಂಟೆ 1 ಗಂಟೆ ಆಗ್ತಾ ಇರತ್ತೆ. ದಟ್ ಈಸ್ ಟೂ ಬ್ಯಾಡ್. ಆ ಥರ ಇರಲೇಬಾರ್ದು. ನಿಮ್ದು ಎಷ್ಟೇ ಡಿಫಿಕಲ್ಟೀಸ್ ಇರಲಿ, ಯು ಶುಡ್ ಟೇಕ್ ಬ್ರೇಕ್ಫಾಸ್ಟ್ ಬಿಫೋರ್ 10. 10 ಗಂಟೆ ಒಳಗಾಗಿ ಟಿಫನ್ ಆಗಬೇಕು. ಬೆಸ್ಟ್ ಟೈಮ್ ಈಸ್ 7:30 to 9:30. 7:30 9:30 ಸೂಪರ್ ಗುಡ್ ಟೈಮ್. 10 ಅಬೋವ್ ನೀವು ಟಿಫನ್ ಮಾಡಿದಷ್ಟು ನಿಮ್ಮ ಪರ್ಫಾರ್ಮೆನ್ಸ್ ವೀಕ್ ಆಗ್ತಾ ಬರುತ್ತೆ. ಯಾಕೆಂದರೆ ರಾತ್ರಿ ಎಷ್ಟೊತ್ತಿಗೆ ಊಟ ಮಾಡಿದ್ದೀರಿ ನಿಮಗೆ ಗೊತ್ತಿದೆ. ರಾತ್ರಿ 10ಗೆ ಊಟ ಮಾಡಿರ್ತೀರ. ಬೆಳಿಗ್ಗೆ 10 ಅಂದರೆ 12 ಗಂಟೆಗಳ ಗ್ಯಾಪ್ ಆಗಿದೆ ಇಲ್ಲಿ. ನಿದ್ದೆಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ರೆಸ್ಟ್ ಇರುತ್ತೆ, ಓಕೆ, ಐ ಅಗ್ರಿ ದಟ್. ಅದ್ರ ನಂತರದಲ್ಲಿ ತುಂಬ ಗ್ಯಾಪ್ ಆಗಬಾರ್ದು. ಬೆಳಿಗ್ಗೆ ಯಾರು ಸ್ಕಿಪ್ ಮಾಡ್ತೀರಾ ಬ್ರೇಕ್ಫಾಸ್ಟನ್ನು, ನಿಮಗೆ ತುಂಬ ಥರ ಡಿಸೀಸಸ್ಗಳು, ತಲೆನೋವು, ನಿಮ್ಮ ಪರ್ಫಾರ್ಮೆನ್ಸ್ ವೀಕ್. ನಿಮ್ಮ ಜೊತೆಗಾರನ ಜೊತೆ ಸ್ಪರ್ಧೆಗೆ ಹೋಗಬೇಕು ಅಂದರೆ ಅವನಿಗಿಂತ ನೀವು ಪಾಶ್ ಆಗಿರಬೇಕಲ್ಲ. ಸಂಜೆ ಅವನಿಗೆ ತಲೆನೋವು ಬರ್ತಾಯಿಲ್ಲ, 1 ಅವರ್ ಜಾಸ್ತಿ ಓದ್ತಾನೆ, ನಿಮಗೆ ಸಂಜೆ ತಲೆನೋವು ಬರ್ತಾಯಿದೆ, 1 ಅವರ್ ಕಡಿಮೆ ಓದ್ತಾ ಇದ್ದೀರಾ, ಯು ಬಿಕಮ್ ಬ್ಯಾಕ್, ಹಿಂದಾಗ್ತಾ ಇದ್ದೀರಾ. ಯಾಕೆ ಅಂತ ಅಂದರೆ ನೀವು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಡೋಂಟ್ ನೆಗ್ಲೆಕ್ಟ್ ಬ್ರೇಕ್ಫಾಸ್ಟ್ ಬಿಫೋರ್ 10 ಗಂಟೆ ಒಳಗಾಗಿ. ಸಾಧ್ಯ ಆದಷ್ಟು ಇದನ್ನು ತುಂಬ ತಿನ್ನಬೇಕು ಅಂತ ಆಯುರ್ವೇದ ಸಜೆಸ್ಟ್ ಮಾಡಲ್ಲ, ಲೈಟಾಗಿ. ಯಾಕಂದರೆ ಇದು ಹೆಸರೇ ಇದೆ ಬ್ರೇಕ್ಫಾಸ್ಟ್ ಅಂತ. ಫಾಸ್ಟ್ ಅಂದರೆ ಹಸಿವು. ರಾತ್ರಿಯಿಂದ ನೀವು ಹಸಿವಲ್ಲಿದ್ದೀರಾ 12 ಗಂಟೆ, ಅದನ್ನು ಬ್ರೇಕ್ ಮಾಡಬೇಕು. ಬ್ರೇಕ್ಫಾಸ್ಟ್ ಆಗ್ತಾಯಿದೆ. ಸೊ ತುಂಬ ಹೆವಿ ಲೋಡೆಡ್ ತೊಗೋಬೇಡಿ. ಹಾಗಾಗಿ ಉಪಹಾರ ಅಂತಲೇ ಕರೆಯೋದು, ಊಟ ಅಂತ ಕರೆಯಲ್ಲ ನಾವು, ಉಪಹಾರ. ಯಾರು ಹಾರ್ಡ್ ವರ್ಕಲ್ಲಿ, ಕನ್ಸ್ಟ್ರಕ್ಷನ್ ವರ್ಕಲ್ಲಿ, ಅಗ್ರಿಕಲ್ಚರ್ ವರ್ಕಲ್ಲಿ ತೊಡಗ್ತಾರೆ ನಮ್ಮ ರೈತರು ಎಲ್ಲ, ದೇ ನೀಡು ಮ್ಯಾಕ್ಸಿಮಮ್ ಫುಡ್. ಅವ್ರು ಬೇಕಿದ್ರೆ ಫುಲ್ ಮೀಲ್ಸ್ ತೊಗೋಬೋದು. ಸಾಮಾನ್ಯ ಏನು ಎಜುಕೇಷನ್ ಸೆಕ್ಟರು ಅಲ್ಲಿ ಇಲ್ಲಿ ಸರ್ವಿಸ್ ಸೆಕ್ಟರಲ್ಲಿ ಇದೆಯಲ್ಲ, ನಾವು ನೀವು ಇದನ್ನು ಲೈಟಾಗಿ ತೊಗೊಂಡಷ್ಟು ಒಳ್ಳೆಯದು. ಓಕೆ, ನೆಕ್ಸ್ಟ್ ಬರೋಣ ಲಂಚ್ ಟೈಮ್ ಕೂಡ ಅಷ್ಟೇ ಸ್ಕಿಪ್ ಮಾಡಬಾರ್ದು. ಆದಷ್ಟು 1 ಗಂಟೆಯಿಂದ 2:30 ಒಳಗೆ, 1 to 2:30. 12:30 ಓಕೆ, 12:30 2:30 ಒಳಗಡೆ ಊಟ ಆಗಬೇಕು. ಊಟದ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿ, ಕರೆಕ್ಟಾಗಿ ಊಟ ತೊಗೊಳ್ಳಿ. ಇಟ್ಸ್ ಅ ಬಿಗ್ಗೆಸ್ಟ್ ಮೀಲ್ ಆಫ್ ದ ಡೇ ಅಂತ ಆಯುರ್ವೇದ ಹೇಳುತ್ತೆ. ಈ ಕೆಲವೊಂದು ಕಡೆ ನಾನು ಗಾದೆಗಳಲ್ಲಿ ಕೇಳಿದ್ದೀನಿ, ಬೆಳಿಗ್ಗೆ ರಾಜನ ಥರ ಊಟ ಮಾಡು, ರಾತ್ರಿ ಮಂತ್ರಿ ಥರ ಊಟ ಮಾಡು, ಮಧ್ಯಾಹ್ನ ರಾತ್ರಿ ಸೇವಕನ ಥರ ಊಟ ಮಾಡು ಅಂತ ಹೇಳ್ತಾರೆ. ಅಂದರೆ ರಾಜನ ಥರ ಅಂದರೆ ಜಾಸ್ತಿ ಊಟ ಮಾಡಬೇಕಾ ಅಂತ ಕೇಳ್ದಂಗಿತ್ತು. ಬಟ್ ಆಯುರ್ವೇದ ಮಾತ್ರ ಅದು ಶಿಫಾರಸ್ ಮಾಡಲ್ಲ. ಬೆಳಿಗ್ಗೆ ಲೈಟ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಬಿಗ್ಗೆಸ್ಟ್ ಮೀಲ್ ಆಫ್ ದ ಡೇ, ಚೆನ್ನಾಗಿ ತಿನ್ನಿ. ಆ ನಂತರದಲ್ಲಿ ಒಂದು ಪ್ರೋಸೆಸ್ ಇದೆ ಇಲ್ಲಿ, ಮಲಗಬೇಕಾ ಬೇಡವಾ ಅಂತ. ಓಕೆ, ಮಲ್ಗೋ ರಿಲೇಟೆಡ್ ಆಗಿ ಒಂದು ಕಾನ್ಸೆಪ್ಟ್ ಕೂಡ ತೊಗೊಂಡಿದ್ದೀನಿ ನಾನು ಹೇಳೋದು ಎಲ್ಲ ಕಡೆ, ನಾನು ಮೈಂಡ್ ಪವರಲ್ಲಿ ಎಲ್ಲ ಕಡೆ ಹೇಳಿದ್ದು ಮಲಗಬೇಕು ಅಂತ. ಮಧ್ಯಾಹ್ನ ಒಂದು ಅರ್ಧ ಗಂಟೆ 1 ಗಂಟೆ ಮಲಗಿ, ಊಟ ಆದ ತಕ್ಷಣವೇ ಅಂತಲ್ಲ, ಊಟ ಆಗಿ ಒಂದು ಅರ್ಧ ಗಂಟೆ ನಂತರ ಯು ಕ್ಯಾನ್ ಟೇಕ್ ರೆಸ್ಟ್, ಮಲಗ್ಬೋದು. ಒಂದ್ಸರಿ ನೀವು ಮಧ್ಯಾಹ್ನ ಮಲಗಿದಾಗ ಅದು ತುಂಬ ಬಯಾಲಜಿಕಲ್ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಏನು ಅಂದರೆ, ಹೀಗೆ ನಿಂತಿದ್ದೀವಿ, ನಮ್ಮ ಬ್ರೈನ್ ಇಲ್ಲಿದೆ, ಬ್ಲಡ್ಡು ನೀವೇನೇ ಆ್ಯಕ್ಟಿವಿಟೀಸಿಂದ ತೊಡಗಿದ್ರೂ ಗ್ರಾವಿಟೇಷ್ನಲ್ ಕಾರಣಕ್ಕೆ ಬ್ಲಡ್ ಕೆಳಭಾಗಕ್ಕೆ ಬರುತ್ತೆ, ಕಾಲು ಕಡೆಗೆ ಬರುತ್ತೆ, ಡೌನ್ವರ್ಡ್ ಆಗುತ್ತೆ. ಯಾಕೆಂದರೆ ಮೇಲೆ ಬಿಟ್ಟ ನೀರು ಕೆಳಗೆ ಹೋಗುತ್ತೆ, ಬಿಟ್ಟರೆ ಮೇಲಕ್ಕೆ ಬರಲ್ಲ. ದಟ್ಸ್ ವೈ ಈ ಭಾಗದಲ್ಲಿ ಬ್ಲಡ್ ಲೆವೆಲ್ ಕಡಿಮೆ ಆಗುತ್ತೆ. ಜರ್ನಿ ಮಾಡಿದವರ ಕಾಲುಗಳು ನೋಡಿ ದಪ್ಪ ಆಗಿರುತ್ತೆ. ತುಂಬ ಹೊತ್ತು ನಿಂತ ಟ್ರಾಫಿಕ್ ಪೊಲೀಸ್ನವರ ಕಾಲುಗಳು ದಪ್ಪ ಆಗಿರ್ತವೆ. ಯಾಕೆಂದರೆ ಡೌನ್ವರ್ಡ್ ಮೂಮೆಂಟ್ ಗುರುತ್ವದ ಕಾರಣಕ್ಕೆ ಡೌನ್ವರ್ಡ್ ಆಗಿರುತ್ತೆ. ಸೊ ಮಧ್ಯಾಹ್ನ ಒಂದು ಅರ್ಧ ಗಂಟೆ 20 ನಿಮಿಷ ನೀವು ಮಲಗಿ ರಿಲ್ಯಾಕ್ಸ್ ಮಾಡಿದಾಗ ಮತ್ತೆ ಗ್ರಾವಿಟೇಷ್ನಲ್ ಬ್ಯಾಲೆನ್ಸ್ ಆಯಿತು, ಬ್ರೈನ್ ಭಾಗಕ್ಕೆ ಬ್ಲಡ್ ಬಂದರೆ ಆಕ್ಸಿಜನ್ ಬಂತು, ಯುವರ್ ಪರ್ಫಾರ್ಮೆನ್ಸ್ ವಿಲ್ ಇನ್ಕ್ರೀಸ್. ದಟ್ಸ್ ವೈ ಇಲ್ಲಿ ಆಯುರ್ವೇದ ಹೇಳುತ್ತೆ, ಇವರಿಗೆ ಸಜೆಸ್ಟ್ ಮಾಡ್ತೀವಿ ಸ್ಲಿಮ್ ಬಾಡಿಗೆ, ಮೀಡಿಯಮ್ ಬಾಡಿಗೂ ಓಕೆ, ದಪ್ಪ ದೇಹಿ ಸ್ಥೂಲ ದೇಹಿಗಳಿಗೆ ಬೇಡ ಅಂತ. ಬಟ್ ನಾವು ಎಜುಕೇಷನ್ ಸೆಕ್ಟರ್ಲಿರೋರು ನಿಮ್ಮ ಪರ್ಫಾರ್ಮೆನ್ಸ್ ಡಬಲ್ ಆಗಬೇಕು ಅಂದರೆ ಏನು ಹೇಳ್ತೀವಿ ಅಂದರೆ, ಮಲಗಿ ಎದ್ದ ತಕ್ಷಣ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಪೀಕಲ್ಲಿರುತ್ತೆ ಅನ್ನತ್ತೆ ಸೈಕಾಲಜಿ. ಅಂದರೆ ಯು ಆರ್ ಇನ್ ದ ಫ್ರೆಶ್ ಮೈಂಡ್, ಓದಿದ್ದೆಲ್ಲ ರಿಸೆಪ್ಟ್ ಆಗ್ತಾ ಇರುತ್ತೆ. ಹಾಗಾದರೆ ಮಲಗಿ ಹೇಳೋ ದಿನಕ್ಕೆ ಒಂದೇ ಸರಿ ಯಾಕೆ ಮಾಡಬೇಕು, 2 ಸರಿ ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ. ದಟ್ಸ್ ವೈ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಿರ್ತೀರ, ಮಧ್ಯಾಹ್ನ ಮಲಗಿ ಮತ್ತೆ ಒಮ್ಮೆ ಹೇಳ್ತೀರಾ.
ಸರ್ ಮಧ್ಯಾಹ್ನ ಎಲ್ಲಿ ಮಲ್ಗೋಕ್ಕಾಗತ್ತೆ, ನಾವು ಕಾಲೇಜ್ ಸ್ಕೂಲಿಂದ ಬರೋದೇ 4:35 ಆಗುತ್ತೆ. ಡೋಂಟ್ ವರಿ, 5 ಬಂದರೆ 5 ಅರ್ಧ ಗಂಟೆ ಮಲ್ಕೊಳ್ಳಿ. ಮಲ್ಗಿ ಎದ್ದ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಟೇಕ್ ಎ ಸ್ಮಾಲ್ ನ್ಯಾಪ್, ನಾಟ್ ಸ್ಲೀಪ್. ಇಲ್ಲಿ ನಾನು ಬಳಸಿರೋ ಪದ ನ್ಯಾಪ್. ನ್ಯಾಪ್ ಅಂದರೆ ಚಿಕ್ಕ ನಿದ್ರೆಗಳು. ಈಗ ಬಸ್ಸಲ್ಲಿ ಕೆಲವರು ಮಲ್ಕ್ತಾರೆ, ನಿಮಗೆ ಅವ್ರನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇರುತ್ತೆ. ಬಸ್ಸಲ್ಲಿ ಫುಲ್ ಮಲಗ್ತಾ ಇರ್ತಾರೆ, ನೀವು ಆ ಕಡೆ ಈ ಕಡೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ. ಮಲಗಿ ಬಸ್ಸು ಇಳಿಯೋ ಸ್ಥಳ ಬಂದಾಗ ಇಳಿದು ಫ್ರೆಶ್ ಆಗಿರ್ತಾನೆ ಅವನು. ನ್ಯಾಪ್ಗೆ ಆ ಶಕ್ತಿ ಇದೆ. ಚಿಕ್ಕ ಚಿಕ್ಕ ನ್ಯಾಪ್ ನಿಮಗೆ ಎನರ್ಜಿ ತಂದು ಕೊಡುತ್ತೆ. ದಟ್ಸ್ ವೈ ಮಧ್ಯಾಹ್ನ ಲಂಚ್ ನಂತರ ಸಾಧ್ಯ ಆದವರು, ನೀವೇನು 24/7 ಓದ್ತಾನೆ ಇದ್ದೀವಿ ಅನ್ನೋರು 2:30 4 ಒಳಗೆ ಮಲಗಿ ಹೇಳೋದು ಬೆಟರ್. ಇಲ್ಲ 4:35 ನಾವು ಕಾಲೇಜಿಂದ ಕೋಚಿಂಗಿಂದ ಬರ್ತೀವಿ ಅನ್ನೋರು 5 to 5:30, 5:30 to 6 ಎನಿ ಒಂದು 30 ಮಿನಿಟ್ 20 ಮಿನಿಟ್ ಸಣ್ಣ ನಿದ್ದೆ ತೊಗೊಂಡು ಎದ್ದೇಳ್ರಿ. ನಿಮ್ಮ ಎನರ್ಜಿ ಲೆವೆಲ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ದೆನ್ ದಿನಚರ್ಯ ಊಟ. ರಾತ್ರಿ ಊಟ ಎಷ್ಟೆಷ್ಟೊತ್ತಿಗೂ ನಾನೇ ಸಮ್ಟೈಮ್ 11:30 ಮಾಡಿದ್ದೀನಿ. ಬಟ್ ಅದು ಕೆಟ್ಟದು ಅಂತ ನನಗೂ ಗೊತ್ತಾದ ಮೇಲೆ ನಾನು ಅದನ್ನು ಒಳಗೆ ತಂದಿದ್ದೀನಿ. ಮ್ಯಾಕ್ಸಿಮಮ್ 10 ಗಂಟೆ, ಅಲ್ಲಿ 10:30ವರೆಗೂ ಸಜೆಸ್ಟ್ ಮಾಡ್ತಾರೆ. ಡೋಂಟ್ ಗೋ ದಟ್. ಸೂರ್ಯಾಸ್ತ ಆದ 3 ಗಂಟೆ 2 ಗಂಟೆ ಒಳಗೆ ಊಟ ಮಾಡಬೇಕು ಅಂತ ಆಯುರ್ವೇದ ಹೇಳೋದು. ಸೂರ್ಯಾಸ್ತ 7:15 ಮ್ಯಾಕ್ಸಿಮಮ್. 7:15 ಅಂದರೆ 9:15 ಒಳಗೆ ಮುಗಿಬೇಕು. ಬಟ್ ಇವತ್ತಿನ ಲೈಫ್ಗೆ ನಾವು ಸ್ವಲ್ಪ ಟ್ಯೂನಪ್ ಮಾಡ್ಕೊಳ್ಳೋದಾದರೆ ಮ್ಯಾಕ್ಸಿಮಮ್ 10 ಗಂಟೆ ಒಳಗಾಗಿ ನಿಮ್ಮ ಊಟ ಆಗಬೇಕು. ಬಟ್ ಒಂದು ಕಂಡೀಷನ್ ಇಲ್ಲಿ, ನೀವು ಊಟ ಆದ ನಂತರ ಯಾವಾಗ ಮಲಗ್ತೀರ ಅನ್ನೋದ್ರ ಮೇಲೆ ನಿಮ್ಮ ಊಟ ಆಗಬೇಕು. ಮಿನಿಮಮ್ 2 hour ಅರ್ಲಿ ಆಗಬೇಕು. ನೀವು 12 ಗಂಟೆಗೆ ಮಲಗ್ತೀರಿ ಅಂದರೆ ಟೇಕ್ ಲಂಚ್ ಡಿನ್ನರ್ ಅಟ್ 10 o'clock. 11 ಗಂಟೆಗೆ ಮಲಗ್ತೀರಿ ಅಂದರೆ ಯು ಶುಡ್ ಟೇಕ್ 9 o'clock. ಇಲ್ಲ ಸರ್ ನಾನು 10 o'clockಗೆ ಮಲಗೋದು ಅಂದರೆ 8 ಗಂಟೆಗೆ ಊಟ ಆಗಬೇಕು. ಊಟ ಆದ ತಕ್ಷಣ ಯಾರು ಮಲಗ್ತಿರೋ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ವೀಕ್ ಆಗುತ್ತೆ. ಊಟ ಆದ ನಂತರ ಮಿನಿಮಮ್ 2 hour 2 ಗಂಟೆಗಳ ಗ್ಯಾಪ್ ಇರಬೇಕು. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಹೈ ಪೀಕಿಗೆ ಬರುತ್ತೆ. ಯಾಕೆಂದರೆ ನೀವು ಮಲಗಿದ ತಕ್ಷಣ ಡೈಜೆಸ್ಟಿವ್ ಸಿಸ್ಟಮ್ ಆಲ್ಸೋ ಬಿಕಮ್ ಸ್ಲೋ ಆಗುತ್ತದು. ಸ್ಲೋ ಆಗೋ ಕಾರಣಕ್ಕಾಗಿ ಅಲ್ಲಿ ನೀವು ಫುಡ್ಡು ಡೈಜೆಸ್ಟ್ ಆಗಿರಲ್ಲ, ಇನ್ಕಂಪ್ಲೀಟ್ ಆಗಿರುತ್ತೆ. ನಾಳೆ ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಅದೇ ತೇಗ್ ಬರ್ತಾ ಇರುತ್ತೆ ರಾತ್ರಿ ಊಟದ್ದು. ಯಾಕೆಂದರೆ ಇಟ್ ಈಸ್ ಇನ್ಕಂಪ್ಲೀಟ್ ಡೈಜೆಷನ್. ದಟ್ಸ್ ವೈ ಊಟ ಆದ ತಕ್ಷಣ ಯಾವ ಕಾರಣಕ್ಕೂ ಮಲಗಬಾರ್ದು. ಮಿನಿಮಮ್ 2 hour ಗ್ಯಾಪ್ ಇರಬೇಕು. ಆದಷ್ಟು ಬೇಗ 8ರಿಂದ 10 ಗಂಟೆ ಒಳಗೆ ಊಟ ಆಗಬೇಕು. ಅದು ಡಿಪೆಂಡ್ ಆನ್ ನಿಮ್ಮ ಸ್ಲೀಪ್ ಟೈಮ್ ಮೇಲೆ. ಊಟ ಆದ 2 ಗಂಟೆ ನಂತರನೇ ಮಲಗಬೇಕು. ಡೋಂಟ್ ಗೋ ಬೆಡ್ ಅರ್ಲಿ. ನೆಕ್ಸ್ಟ್ ಬರೋಣ ರಾತ್ರಿ. ನಿದ್ದೆ ಹೋಗ್ತೀರಾ, ಕಂಫರ್ಟ್ ನಿದ್ದೆ ಮಾಡಿ. ಮಲಗೋದು ಹೇಗೆ ಮಲಗಬೇಕು ಅಂದರೆ ನಿಮಗೆ ಮನಸ್ಸಿಗೆ ಬಂದಂಗೆ ಮಲಗ್ತಾ ಇದ್ದೀರಾ. ಕೆಲವರು ಹೀಗೆ ಮಲಗ್ತಾ ಇದ್ದೀರಾ ದಬಾಕ್ಕೊಂಡು, ಕೆಲವ್ರು ಹೀಗೆ ಮಲಗ್ತಾ ಇದ್ದೀರಾ, ಕೆಲವ್ರು ಹೀಗೆ ಮಲಗ್ತಾ ಇದ್ದೀರಾ. ಎಡಮಗ್ಲಲ್ಲಿ ಮಲಗಬೇಕು, ಬಲಮಗ್ಲಲ್ಲಿ ಮಲಗಬೇಕು. ನೋ, ಅವ್ಯಾವುದೂ ಕೂಡ ಯೋಗ ಸಜೆಸ್ಟ್ ಮಾಡಲ್ಲ. ಯು ಕ್ಯಾನ್ ಸ್ಲೀಪ್ಸ್ ಆರಾಮಾಗಿ ಹೀಗೆ ಮಲ್ಕೊಳ್ಳಿ. ಶವಾಸನ ಪೊಸಿಷನ್ ಇರ್ತಾರಲ್ಲ ಆ ಥರ ಮಲಗೋದೇ ಸಜೆಸ್ಟ್ ಮಾಡುತ್ತೆ. ಪಿಲ್ಲೋ ಬೇಕಾ? ಕೆಲವೊಬ್ರು ಪಿಲ್ಲೋ ಇಷ್ಟಿಷ್ಟು ದೊಡ್ಡ ಪಿಲ್ಲೋ ಇಡ್ತೀರಾ. ಇಡ್ತಾ ಇದ್ದರೆ ರೆಡ್ಯೂಸ್ ಮಾಡಿ. ದೊಡ್ಡ ಪಿಲ್ಲೋಗಳಿಂದ ನಿಮ್ಮ ಕುತ್ತಿಗೆ ಮತ್ತು ಬ್ರೈನ್ ಭಾಗಕ್ಕೆ ತುಂಬ ತೊಂದರೆ ಆಗುತ್ತದು. ರೆಡ್ಯೂಸ್ ದ ಪಿಲ್ಲೋ ಸೈಜ್ 3 to 4 inches ಈಸ್ ಮ್ಯಾಕ್ಸಿಮಮ್. 2ರಿಂದ 4 ಇಂಚು ಜಾಸ್ತಿ ಆಯ್ತದು. 3 ಇಂಚು ಓಕೆ. 2 to 3 inches ನಿಮ್ಮದು ಬೆಡ್ ಪಿಲ್ಲೋ ಇದ್ದರೆ ಸಾಕು. ಪಿಲ್ಲೋ ಇಲ್ಲ ಅಂದರೆ ದಟ್ಸ್ ಟೂ ಗುಡ್. ಪಿಲ್ಲೋ ಜಾಸ್ತಿ ಆದಾಗಲೇ ನೀವು ಈ ಥರ ಮಲಗೋದಕ್ಕೆಲ್ಲ ಹೆಲ್ಪ್ ಮಾಡುತ್ತದು. ಸೊ ಅವಾಯ್ಡ್ ದ ಪಿಲ್ಲೋ. ಫ್ಲ್ಯಾಟಾಗಿ ಮಲ್ಕೊಳ್ಳಿ. ಎಷ್ಟು ಮಲಗಬೇಕು ಸರ್? ಮಲಗೋದು ಡಿಪೆಂಡ್ ಆನ್ ಪರ್ಸ್ನಾಲಿಟಿ. ಮತ್ತು ವಾತ ಪಿತ್ತ ಕಫಕ್ಕೆ ಬರುತ್ತೆ. ವಾತ ಪರ್ಸ್ನಾಲಿಟಿ ಸ್ಲಿಮ್ ಪರ್ಸ್ನಾಲಿಟಿ ಇದೆ ಅಂತ ಅಂದರೆ ಅವ್ರಿಗೆ 8 ಗಂಟೆ ಅಷ್ಟು ನಿದ್ದೆ ಬೇಕು ಅಂತ ಹೇಳುತ್ತೆ. ಪಿತ್ತ ಮೀಡಿಯಂ ಪರ್ಸ್ನಾಲಿಟಿಗಳು 7 ಗಂಟೆ ಸಾಕಾಗ್ಬೋದು. ಕಫ ದೇಹಿಗಳು 6 ಗಂಟೆ ಸಾಕಾಗ್ಬೋದು. ಇದು ಸಾಮಾನ್ಯ ಆಯುರ್ವೇದ ಸಜೆಸ್ಟ್. ನೀವು ಒಂದಷ್ಟು ಈ ವಾರದ ನನ್ನ ಕೋರ್ಸ್ಗಳಲ್ಲಿ ಕಂಟಿನ್ಯೂ ಮಾಡಿದ್ರಿ ಅಂದರೆ ಒಂದಷ್ಟು ಯೋಗಿಕ್ ಟೆಕ್ನಾಲಜೀಸ್ ಹೇಳ್ತೀವಿ, ಯೋಗಿಕ್ ತಂತ್ರಗಳನ್ನು ಹೇಳ್ತೀವಿ. ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಅಂದರೆ ಸ್ಲೀಪ್ ಅವರನ್ನು 5ರಿಂದ 6-6:30ವರೆಗೂ ರೆಡ್ಯೂಸ್ ಮಾಡ್ಕೋಬೋದು. 5 to 6.5 hours ಸಾಕು. ನಾವೀಗ ಮಲಗೋ ದಿನಕ್ಕೆ 5ರಿಂದ 6 ಗಂಟೆ ಮಾತ್ರ. ಇಟ್ಸ್ ಎನಫ್ ಟು ಮೀ. ಬಟ್ ನನ್ನ ಟಾರ್ಗೆಟ್ ದೊಡ್ಡ ಯೋಗಿಗಳು ಸಾಧಿಸ್ಕೊಂಡಿದ್ದಾರೆ. 4 ಗಂಟೆ ನಿದ್ದೆ ಮಾಡಿ 3.5 ಗಂಟೆ ನಿದ್ದೆ ಮಾಡಿ ಹ್ಯಾಪಿಯಾಗಿದ್ದಾರೆ. ಆ ಲೆವೆಲ್ಗೆ ನಾವು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಕೂಡ ಅಚೀವ್ಮೆಂಟ್ ಮಾಡ್ಕೋಬೋದು. ಸುಮ್ಮನೆ ನೀವು ನಿದ್ದೆ ಬಿಡೋಕ್ಕಲ್ಲ, ಸಮ್ ಯೋಗಿಕ್ ಅಡ್ಯಾಪ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಮಾಡ್ಕೊಳ್ಳೋ ಮೂಲಕ ಟ್ರೈ ಮಾಡೋಣ. ಈಗ ನೀವು ನಿದ್ದೆನ ಇದ್ದಕ್ಕಿದ್ದಂಗೆ ಕಟ್ ಮಾಡೋದು, ಬ್ರೇಕ್ ಮಾಡೋದು ಮಾಡಬೇಡಿ. ಚೆನ್ನಾಗಿ ಮಲಗಿ. ನೀವು ಓದು ಅಂದ್ಕೊಳ್ಳೆ ನಿದ್ದೆ ಬಿಡಬೇಕು ಅಂತೀರಾ. ನಿದ್ದೆ 8 ಗಂಟೆ ಮಾಡಿದ್ರು 16 ಗಂಟೆ ನಿಮ್ಮ ಕೈಲಿದೆ. ಯು ಕ್ಯಾನ್ ಅಚೀವ್ ಬಿಗ್ ಇನ್ ದಟ್ ಟೈಮ್. ದಟ್ಸ್ ವೈ ಯಾವಾಗಲೂ ಸಾಧನೆ ಅಂದ್ಕೊಳ್ಳೆ ನಿದ್ದೆಗೆ ವಿರುದ್ಧ ಪದ ಅಂತ ಅನ್ಕೋಬೇಡಿ. ಸಾಧನೆಗೂ ನಿದ್ದೆಗೂ ಜೊತೆಯಾಗಿ ಹೋಗಬೇಕು. ಚೆನ್ನಾಗೇ ನಿದ್ದೆ ಮಾಡಿ. ಡೋಂಟ್ ಕಟ್ ಯುವರ್ ಸ್ಲೀಪ್. ಮ್ಯಾಕ್ಸಿಮಮ್ ಚೆನ್ನಾಗಿ ನಿದ್ದೆ ಮಾಡಿ. ಬಟ್ ನಿದ್ದೆಗೆ ಒಂದು ಸ್ಮಾರ್ಟಾಗಿ ಮಾಡಿ. ಕೆಲವರು ಬೆಡ್ಶೀಟನ್ನು ಕಂಪ್ಲೀಟ್ ಹಿಂಗೆ ಹೊದ್ಕೊಂಡು ಮುಚ್ಚಾಕೋತೀರಾ. ಹಿಂಗೆ ಮುಚ್ಚಾಕೊಂಡ್ರೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಯಿತು. ಆಕ್ಸಿಜನ್ ಸಪ್ಲೈ ಕಡಿಮೆ ಆಯಿತು ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ವೀಕ್ ಆಯಿತು.
ಕೆಲವರು ಕಂಪ್ಲೀಟ್ ಹಿಂಗೆ ಓಪನ್ ಮಾಡ್ಕೊಂಡು ಇಲ್ಲಿವರೆಗೂ ಬಿಟ್ಕೋತೀರಾ. ನಿಮ್ಮ ಯಾವುದೇ ರೂಮ್ಗಳು ಕಂಪ್ಲೀಟ್ಲಿ ಡಾರ್ಕ್ ಇರಲ್ಲ. ಕಂಪ್ಲೀಟ್ಲಿ ಡಾರ್ಕ್ ಇಲ್ಲ ಅಂದ ಕೂಡಲೇ ಆಟೋಮೆಟಿಕ್ಲಿ ಲೈಟ್ ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಲೈಟ್ ರಿಫ್ಲೆಕ್ಷನಿಂದ ಚೆನ್ನಾಗಿ ನಿದ್ದೆ ಆಗೋದಿಲ್ಲ. ಸೊ 2 ಪೀಸ್ ಕ್ಲಾತ್ ಅಂತ ಸಜೆಸ್ಟ್ ಮಾಡ್ತಾರೆ ಸೈಕಾಲಜಿಸ್ಟು. ಏನು 2 ಪೀಸ್ ಕ್ಲಾತ್ ಅಂದರೆ, ಇಲ್ಲಿವರೆಗೂ ಒಂದು ಬೆಡ್ಶೀಟ್ ಹೊತ್ಕೋತೀರಾ, ಮೇಲ್ಗಡೆಯಿಂದ ಒಂದು ಟವಲ್ ಥರದ್ದು ಇನ್ನೇನೋ ಇಲ್ಲಿವರೆಗೂ ಹಾಕೋತೀರಾ, ಇಲ್ಲಿ ಕಂಪ್ಲೀಟ್ ಆಯಿತು, ಇದಿಷ್ಟು ಗ್ಯಾಪ್ ಆಯಿತು. ಇದು ಹ್ಯಾಬಿಟ್ ಮಾಡ್ಕೊಳ್ಳಿ. ಬರ್ತಾ ಒಂದಿನ ಬಿದ್ದೋಗ್ಬೋದು, 2 ದಿನ ಬಿದ್ದೋಗ್ಬೋದು, ಆಮೇಲೆ ಇದು ಇಲ್ಲಿ ಕುತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆಯಿಂದ ಕಣ್ಣೂರ್ಗೂ ಕ್ಲೋಸ್ ಆಗಬೇಕು, ಕೆಳಗಡೆಯಿಂದ ಇಲ್ಲಿವರೆಗೂ ಕ್ಲೋಸ್ ಆಗಬೇಕು. ಆಟೋಮೆಟಿಕ್ಲಿ ಯು ಬಿಕಮ್ ಸ್ಟ್ರಾಂಗರ್, ಯು ಬಿಕಮ್ ಬೆಟರ್. ದಟ್ಸ್ ವೈ ನಿದ್ದೆ ಮಾಡುವಾಗ ಇದನ್ನು ಫಾಲೋ ಮಾಡಿದ್ರಿ ಅಂದರೆ ಯು ಶುಡ್ ಬಿಕಮ್ ಹೆಲ್ದಿಯರ್ ಆ್ಯಂಡ್ ಸ್ಟ್ರಾಂಗರ್. ಇದೊಂದು ಸ್ವಲ್ಪ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಫುಡ್. ವೆಜ್ ತಿನ್ನಬೇಕಾ, ನಾನ್ ವೆಜ್ ತಿನ್ನಬೇಕಾ? ವೆಜ್ ವರ್ಸಸ್ ನಾನ್ ವೆಜ್. ಏನು ಸರ್ ನೀವು ದೊಡ್ಡ ಫಿಲಾಸಫಿ ಒಳಗೆ ಸ್ಟಾರ್ಟ್ ಮಾಡಿದ್ರಾ ಅಂತ ಅನ್ಬೋದು. ರೀಸೆಂಟ್ಲಿ ನನಗೆ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಇಮೇಜ್ ನೋಡಿದೆ. ನಾನ್ ವೆಜ್ ವರ್ಸಸ್ ವೆಜ್ ಅಂತ ಒಂದು ಇಮೇಜ್ ಬರುತ್ತೆ. ನಾನ್ ವೆಜ್ಗೆ ಅವರು ಚಿರತೆ ತಗೋತಾರೆ, ವೆಜ್ಗೆ ಆನೆ ತಗೋತಾರೆ. ನಾನ್ ವೆಜ್ಗೆ ಇನ್ನೊಂದು ಬ್ಲ್ಯಾಕ್ ಪ್ಯಾಂಥರ್ ತೊಗೊಂಡ್ರು, ನೆಕ್ಸ್ಟ್ ಚಿರತೆ ತೊಗೊಂಡ್ರು, ಹಸು ತೊಗೊಂಡ್ರು, ನೆಕ್ಸ್ಟ್ ಟೈಗರ್ ತೊಗೋತಾರೆ, ನಮ್ಮ ವಾಟ್ರಲ್ಲಿ ಬರುವಂಥ ಒಂದು ಅನಿಮಲ್ ತೊಗೋತಾರೆ. ಅವ್ರೇನು ಕಂಪೇರ್ ಮಾಡ್ತಾರೆ ಅಂದರೆ, ನಾನ್ ವೆಜ್ ಈಸ್ ಫಿಟ್ ಆ್ಯಂಡ್ ಆ್ಯಕ್ಟಿವ್, ವೆಜ್ ಒಬೆಸ್ ಆ್ಯಂಡ್ ಲೇಝಿ ಅಂತ. ನಾನ್ ವೆಜ್ ಅಂದರೆ ಫಿಟ್ ಇರ್ತೀವಿ, ಆ್ಯಕ್ಟಿವ್ ಆಗಿರ್ತೀವಿ. ವೆಜ್ ತೊಗೊಂಡ್ರೆ ನಾನು ದಡಿಯ ಆಗ್ತೀನಿ ಮತ್ತು ಲೇಝಿ ಇರ್ತೀನಿ, ಸೊ ಐ ಗೋ ಟು ನಾನ್ ವೆಜ್ ಅಂತ. ನೋ, ನಾನ್ ವೆಜ್ಗೂ ಮಾನವ ದೇಹಕ್ಕೂ ಸಂಬಂಧ ಇಲ್ಲ. ಐ ಆಮ್ ಆಲ್ಸೋ ನಾನ್ ವೆಜ್, ನಾನು ಕೂಡ ನಾನ್ ವೆಜ್ ಸೇವನೆ ಮಾಡ್ತೀನಿ ಸ್ವಲ್ಪ. ಹಾಗಂತೇಳಿ ನಾನು ನಾನ್ ವೆಜ್ಜನ್ನು ಸಪೋರ್ಟ್ ಮಾಡಿ ಮಾತಾಡೋಕ್ಕಾಗಲ್ಲ. ವೆಜ್ ತುಂಬ ಫಾಸ್ಟಾಗಿ ಡೈಜೆಸ್ಟ್ ಆಗುತ್ತೆ. ಆಟೋಟ್ರೋಪ್ಸ್ ಅಂತ ಕರಿತೀವಿ. ನೇರವಾಗಿ ಸೂರ್ಯನ ಕಿರಣಗಳಿಂದ, ಸೂರ್ಯನಿಂದ ಶಕ್ತಿಯನ್ನು ಸಂಪಾದಿಸಿ ಆಹಾರ ತಯಾರಿಸೋ ಸಸ್ಯಗಳ ಸೇವನೆ ಇದೆಯಲ್ಲ, ದಟ್ ಈಸ್ ಟೂ ಗುಡ್ ಫಾರ್ ದಿ ಹೆಲ್ತ್. ಮಾನವನ ಹಲ್ಲುಗಳು, ಮಾನವನ ರಚನೆ ಇದೆಯಲ್ಲ, ಇಲ್ಲಿ ಯಾವುದು ಕೂಡ ಈ ಥರ ಹಲ್ಲುಗಳಿಲ್ಲ. ಮಾಂಸ ತಿನ್ನುವಂಥ ಹಲ್ಲುಗಳು, ಸೊಪ್ಪನ್ನು ಆ್ಯಂಡ್ ಹುಲ್ಲನ್ನು ಅರಗಿಸುವಂಥ ದವಡೆ ಹಲ್ಲುಗಳಿದ್ದಾವೆ ನಮಗೆ. ಈ ಹಲ್ಲುಗಳೆಲ್ಲ ಯಾಕಿದೆ ಅಂತ ಅಂದರೆ, ವಿ ಆರ್ ಪ್ರೂವ್ಡ್ ಎ ವೆಜಿಟೇರಿಯನ್. ಕಾಲದ ಹೊಡೆತಕ್ಕೆ ಸಿಕ್ಕಿ ನಾನ್ ವೆಜಿಟೇರಿಯನ್ ಆಗಿದ್ದೀವಿ. ಆ ನಾನ್ ವೆಜ್ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಸ್ಲೋ ಆಗುತ್ತೆ, ಪರ್ಫಾರ್ಮೆನ್ಸ್ ತುಂಬ ವೀಕ್ ಆಗುತ್ತೆ. ಕೊಲೆಸ್ಟ್ರಾಲ್ ಅಂತ ಕೇಳಿರ್ತೀರ ನೀವು. ಈ ತುಂಬ ಕೊಲೆಸ್ಟ್ರಾಲ್ ಕೇವಲ ನಾನ್ ವೆಜ್ಜಿಂದ ಬರಲ್ಲ, ನಾನ್ ವೆಜ್ಜಿಂದನೂ ಬರುತ್ತೆ ಅಂತ ಹೇಳ್ತಾ ಇರೋದು ನಾನು. ಬ್ಲಡ್ಗೆ ಇಲ್ಲಿ ಹೊಡೆದಾಗ ಒಂದು ಪಿನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇಲ್ಲಿ ಪಿನ್ ಮಾಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ರಕ್ತ ಚಿಮ್ಮಬೇಕು. ದಟ್ ಈಸ್ ಆ್ಯಕ್ಟಿವ್ ಬ್ಲಡ್. ತುಂಬ ನೀರಾಗಿರುತ್ತೆ. ಇಲ್ಲಿ ಹೊಡೆದು ಹಿಂಗೆ ಒತ್ತಿದ್ರೆ ಅದು ತುಂಬ ಹರಳೆಣ್ಣೆ ಥರ ಬರ್ತಾ ಇದೆ, ದಿಟ್ ಈಸ್ ರಕ್ತದಲ್ಲೇ ಕೊಬ್ಬು ಸೇರ್ಕೊಂಡಿದೆ ಅಂತ ಅಂದರೆ ದಟ್ ಈಸ್ ಕೊಲೆಸ್ಟ್ರಾಲ್. ಇದೆಲ್ಲ ಆಗೋದಕ್ಕೆ ಮಟನ್ ಸೇವನೆ ಅದು ಇದು ಕಾರಣ ಆಗುತ್ತೆ. ಸೊ ನೀವು ನಾನ್ ವೆಜ್ ಬಿಟ್ಬಿಡ್ರಿ ಅಂತ ನಾನು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ನಿಮ್ಮ ಫುಡ್ ಸಿಸ್ಟಮ್ ಅದು. ಐ ಕಾಂಟ್ ಅಗೇನ್ಸ್ಟ್ ದಟ್. ಫುಡ್ ಸಿಸ್ಟಮ್ ಅದೇ ಆದಾಗ ಈಟ್ ಲೆಸ್. 10 ಪೀಸ್ ತಿನ್ನೋ ಕಡೆ 8ಕ್ಕೆ ತನ್ನಿ, 6ಕ್ಕೆ ತನ್ನಿ, 5ಕ್ಕೆ ತನ್ನಿ, 4ಕ್ಕೆ ತನ್ನಿ. ರುಚಿಗಾಗಿ 2-3 ಪೀಸ್ ತಿನ್ನಿ. ಇವತ್ತು ನಾನ್ ವೆಜ್ ತಿಂದಿದ್ದೀರಾ ನೈಟ್, ನಾಳೆ ಬೆಳಗ್ಗೆ 10 ಗಂಟೆಗೆ ತೇಗ್ ಬಂದಾಗ ನಿಮಗೆ ನಾನ್ ವೆಜ್ ಏನು ಫೀಲ್ ಬರಲಿಲ್ಲ ಅಂದರೆ ದಟ್ಸ್ ಗುಡ್. ಇವತ್ತು ತಿಂದಿದ್ದು ನಾಳೆ ಸಂಜೆಗೂ ತೇಗ್ ಬಂದಾಗ ಬರ್ತಾ ಇದೆ. ಬಿಕಾಸ್ ನಾನ್ ವೆಜ್ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಡ್ಯಾಮೇಜ್ ಕೊಡುತ್ತೆ, ಜಾಸ್ತಿ ಟೈಮ್ ತೊಗೊಳುತ್ತೆ. ಅದು 36 ಅವರ್ವರೆಗೂ ತೊಗೊಳುತ್ತೆ. ವೆಜ್ ಆದರೆ ಬೇಗ ಡೈಜೆಸ್ಟ್ ಆಗುತ್ತೆ. ದಟ್ಸ್ ವೈ ಗೋ ಫಾರ್ ವೆಜ್. ವೆಜ್ಜಲ್ಲೂ ಬೇಯಿಸಿದ ತರಕಾರಿಗಳಿಗಿಂತ ಹಸಿ ತರಕಾರಿಗಳು, ಹಣ್ಣುಗಳು, ಈ ಥರದಂತ ಸೇವನೆ ಮಾಡೋದ್ರಿಂದ ತುಂಬ ಆ್ಯಕ್ಟಿವ್ ಆಗ್ತೀರಿ. ಇಲ್ಲೇನು ದೊಡ್ಡ ಶ್ರಮ ಇಲ್ಲ, ಕಡಿಮೆ ಶ್ರಮ, ಕಡಿಮೆ ಪ್ಲ್ಯಾನ್. ತಿನ್ಬೇಕಾದ್ರೆ ಸ್ವಲ್ಪ ಪ್ಲ್ಯಾನಾಗಿ ತಿನ್ನಬೇಕು. ಅಂದರೆ ಹೆವಿ ಊಟ ಮಾಡಬಾರ್ದು. ಯಾವಾಗಲೂ ಹೆವಿ ಊಟ ಮಾಡಿದವರಿಗೆ ನಿದ್ದೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೆವಿ ಊಟ ಮಾಡಿದವನ ಕೈಲಿ ನಾವು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮೀಡಿಯಮ್ ಊಟ ಮಾಡಿ. ಹಸಿದಾಗ ಬ್ರೈನ್ ತುಂಬ ಆ್ಯಕ್ಟಿವ್ ಇರುತ್ತೆ. ಯಾರು ನೀವು ಮೋಟಿವೇಟರ್ಸ್ ಕೇಳ್ತಿರ್ತೀರ, ನಾನು ಎಲ್ಲೋ ಒಂದು ಕಷ್ಟದಲ್ಲಿದ್ದೆ, ಅವತ್ತು ನನ್ನ ರಾತ್ರಿ ಫ್ಲ್ಯಾಶ್ ಆಯಿತು, ಹಿಂಗೆ ಮಾಡಿದೆ ಅಂತ. ಯಾರು ಹಸಿದಾಗ ತುಂಬ ಬ್ರೈನ್ ತುಂಬ ಆ್ಯಕ್ಟಿವ್ ಇರುತ್ತೆ. ನ್ಯೂಟನ್ ಅಲ್ಲೆಲ್ಲೋ ಹೋಗಿ ಕಟ್ಟೆ ಮೇಲೆ ಕೂತಿದ್ದ, ಹಸ್ಕೊಂಡು ಐಡಿಯಾ ಬಂತು. ಇನ್ಯಾರೋ ವಿಜಯ ಸಂಕೇಶ್ವರ್ ಇನ್ನೆಲ್ಲೋ ಇದ್ದರು, ಹಸ್ದಿದ್ರು, ಐಡಿಯಾ ಬಂತು. ಸೊ ಗೋ ವಿತ್ ಮೆನಿ ಐಡಿಯಾಸ್. ಈ ಥರ ಆದಲ್ಲಿ ಸ್ವಲ್ಪ ಗೋ ವೆಜ್ ಹೋಗೋದ್ರಿಂದ ತುಂಬ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅನ್ನೋದು ಕಂಡುಕೊಂಡಿರೋದು ಇದು. ನೆಕ್ಸ್ಟ್ ಮೆಡಿಟೇಷನ್ ಅಂದರೆ ಇನ್ನೇನಿಲ್ಲ, ನಿಮ್ಮ ಮೈಂಡನ್ನು ಒಂದು ಕಡೆ ಕೇಂದ್ರೀಕರಿಸೋದು. ಅದೇನು ಅದೇ ಆಗಬೇಕು ಇದೇ ಆಗಬೇಕು ಅಂತ ಇಲ್ಲ. ಸ್ಟ್ರೈಟಾಗಿ ಕೂತ್ಕೊಂಡು ನಿಮ್ಮ ದೇವರನ್ನು, ಈಶ್ವರನೋ ವಿಷ್ಣುನೋ ಯಾವ ದೇವರನ್ನೋ ಒಂದನ್ನು 3 to 5 ಮಿನಿಟ್ ದೇವ್ರು ಬಿಟ್ಟರೆ ಇನ್ನೇನು ನಿಮ್ಮ ಮೈಂಡಲ್ಲಿ ಬರಬಾರ್ದು. ಅಲ್ಲ, ನೀವು ಮುಸ್ಲಿಮ್ ಆದರೆ ಮುಸ್ಲಿಮ್ ಪ್ರೇಯರ್ ಮಾಡ್ಕೊಳ್ತಾ ನಿಮ್ಮ ದೇವರನ್ನ ಪ್ರೇಯರ್ ಮಾಡ್ತೀರಾ. ಕ್ರಿಶ್ಚಿಯನ್ಸ್ ಆದರೆ ನಿಮ್ಮ ದೇವ್ರನ್ನ ಪ್ರೇಯರ್ ಮಾಡ್ತೀರಾ. ಅದು ಯಾವುದು ಬೇಡ ಅಂದರೆ ಪ್ರಕೃತಿ ಯಾವುದೋ ಒಂದು ಸ್ಪಾಟ್. ಸಮುದ್ರ ಅಂದರೆ ಸಮುದ್ರ, ಕಾಡು ಅಂದರೆ ಕಾಡು, ಶಿಖರ ಅಂದರೆ ಶಿಖರ.
ಯಾವುದೂ ಇಲ್ಲ ಅಂದರೆ ಒಂದು ದೀಪ ಹಚ್ಕೊಂಡು ದೀಪವನ್ನೇ ನೋಡ್ತಾ ನೀವು ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡ್ತೀರಾ. ಏನು ಒಂದು ಥಿಂಕ್ ಮಾಡ್ತೀರಾ, ನಿಮ್ಮ ಮೈಂಡ್ 3 to 5 ಮಿನಿಟ್ ಅದೊಂದನ್ನೇ ಥಿಂಕ್ ಮಾಡಬೇಕು. ಅದನ್ನು ಮೆಡಿಟೇಷನ್ ಅಂತೀವಿ. ಹೀಗೆ ಮಾಡೋದ್ರಿಂದ ಎನರ್ಜಿ ತುಂಬ ಎನ್ಹಾನ್ಸ್ ಆಗುತ್ತೆ. ಯಾಕಂದರೆ 30 ಸೆಕೆಂಡ್ಸ್ ನಮಗೆ ಒಂದು ಕಡೆ ಮೈಂಡ್ ನಿಲ್ಸೋಕ್ಕಾಗ್ತಾ ಇಲ್ಲ. 30 ಸೆಕೆಂಡ್ ನಿಲ್ಸೋಕ್ಕಾಗದಿರೋರು 3 ನಿಮಿಷ ಒಂದು ಕಡೆ ನಿಲ್ಲಿಸ್ತಾ ಇದ್ದೀರಿ ಅಂತ ಆದರೆ, 5 ನಿಮಿಷ ನಿಲ್ಲಿಸಿದ್ರಿ ಅಂತ ಆದರೆ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಬೂಸ್ಟ್ ಅಪ್. ಈ ಮೆಡಿಟೇಷನ್ ತಂತ್ರಗಳನ್ನು ಕೂಡ ಕಮ್ಮಿಂಗ್ ಎಪಿಸೋಡ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದೆನ್ ಮನುಷ್ಯನ ಮೇಲೆ ರಿಕ್ರಿಯೇಷನ್ ಬೇಕು, ಮನೋರಂಜನೆ ಬೇಕು. ಒಂದೇ ಥರ ನಾವು ಇರೋಕ್ಕಾಗಲ್ಲ. ಮನೋರಂಜನೆ ಅಂತ ಅಂದರೆ ಕೇವಲ ಮೊಬೈಲ್ ಇಟ್ಕೊಂಡು ಯಾವುದೋ ಮೂವಿ ನೋಡೋದು ಇನ್ನೊಂದು ನೋಡೋದು ಆಗಬೇಕು ಅಂತ ಇಲ್ಲ. ಒಂದಿಷ್ಟು ವಾಕ್ ಹೋಗಿ, ಸೈಕ್ಲಿಂಗ್ ಮಾಡಿ, ಸೈಕಲ್ ಹೊಡ್ಕೊಂಡು ಹೋಗ್ರಿ, ಆಟ ಆಡಿ. ಏನೂ ಇಲ್ಲ ಅಂತ ಅಂದರೆ ಯು ಶುಡ್ ವಾಕ್ ಆ ಕಡೆ ಈ ಕಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿರಿ, ಇನ್ನೆಲ್ಲೋ ಹೋಗಿ ಬನ್ನಿರಿ. ರಿಕ್ರಿಯೇಷನ್ಗೆ ಮಲ್ಟಿಮೀಡಿಯಾ ಹೀಗೆ ಇರಬೇಕು ಅಂತಿಲ್ಲ. ಯೋಗ ಮಾಡ್ತೀರಾ, ದಟ್ ಈಸ್ ಆಲ್ಸೋ ರಿಕ್ರಿಯೇಷನ್ನೇ. ಯೋಗ ಮಾಡೋದ್ರಿಂದ ಹ್ಯಾಪಿನೆಸ್ ಸಿಗುತ್ತೆ. ನೀವು ಹ್ಯಾಪಿನೆಸ್ ಅನ್ನೋದನ್ನು ಇದರಲ್ಲೇ ಸಿಗುತ್ತೆ ಅನ್ನೋ ಬದಲು ನೀವು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ಬೇಕು. ಒಟ್ಟು ಹ್ಯಾಪಿನೆಸ್ ಒಂದು 10-15 ನಿಮಿಷ ಆಗಬೇಕು, ನಾಟ್ ಮೋರ್ ದ್ಯಾನ್ ದ್ಯಾಟ್. ಇವತ್ತು ನಮ್ಮ ಹುಡುಗರು ಹೇಗೆ ಅಂದರೆ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ 9 ಗಂಟೆವರೆಗೂ ಮೊಬೈಲಲ್ಲಿ ಹ್ಯಾಪಿನೆಸ್ ಹುಡುಕ್ತಾ ಇರ್ತಾರೆ, ಕಾಮಿಡಿಗಳು ಅಂತ. ಕಾಮಿಡಿ ನೋಡ್ತಾ ನೋಡ್ತಾ ಎಷ್ಟೊತ್ತು ಹ್ಯಾಪಿನೆಸ್ ಪಡ್ಕೊಳ್ಳೋಕ್ಕಾಗತ್ತೆ? ಯು ಶುಡ್ ಬಿಲ್ಡ್ ಯುವರ್ ಸೆಲ್ಫ್ ಹ್ಯಾಪಿನೆಸ್ ಜೊತೆಗೆ ನಿಮಗೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು. ಆ ಥರದ ಒಂದಿಷ್ಟು ಟಾರ್ಗೆಟ್ಗಳನ್ನ, ಪ್ಲ್ಯಾನ್ಗಳನ್ನ ಮಾಡ್ಕೊಳ್ಳಿ. ದೆನ್ ಅವಾಯ್ಡ್ 6C. ಆ್ಯಟಿಟ್ಯೂಡ್ ಬೇಕಲ್ಲ ಒಂದು ದಿನಕ್ಕೆ. ದಿನಚರ್ಯದಲ್ಲಿ ಆ್ಯಟಿಟ್ಯೂಡ್ಸ್ ಇಂಪಾರ್ಟೆಂಟ್. ಚಾಟ್ ಮಾಡಬೇಡಿ, ತುಂಬ ಮಾತಾಡ್ತಾ ಕೂರೋದು, ಮೆಸೇಜ್ ಮಾಡ್ತಾ ಕೂರೋದು. ಒಬ್ಬೊಬ್ಬರು ಒಂದೊಂದು ದಿವಸಕ್ಕೆ ಯಾರೋ ಹೇಳ್ತಾ ಇದ್ರು, ನಮ್ಮ ಹುಡುಗರು ಮಾಡಿರೋ ಚಾಟನ್ನು 1 ಮಂತ್ ಕಲೆಕ್ಟ್ ಮಾಡಿದ್ರೆ ಒಂದು ಗ್ರಂಥ ಬರಿಬೋದು, ಅಷ್ಟು ಆಗಿರುತ್ತೆ ಅಂತ. ಡೋಂಟ್ ವೇಸ್ಟ್ ಯುವರ್ ಟೈಮ್ ವಿತ್ ಮೆನಿ ಚಾಟ್ಸ್. ಮೊಬೈಲ್ ಚಾಟ್ ಇರ್ಬೋದು, ಬಾಯಲ್ಲಿ ಚಾಟ್ ಇರ್ಬೋದು, ಮಾತು ಕಡಿಮೆ ಆಡ್ರಿ. ಎಷ್ಟು ಮೌನವಾಗಿರ್ತೀರಾ, ಎಷ್ಟು ಏಕಾಂತದಿಂದ ಇರ್ತೀರಾ, ಅಷ್ಟು ನಿಮಗೆ ಸಕ್ಸಸ್ ಬರ್ತಾ ಇರುತ್ತೆ. ಸಿನಿಮಾ ಅಂತಂದರೆ ಸಿನಿಮಾ, ಸೀರಿಯಲ್ಗಳು ಎಲ್ಲ ಗ್ಲೋ ಅನ್ನೋ ಸೀರಿಯಲ್ಗಳು. ಅದು ನೋಡೋದ್ರಿಂದ ಅದೇ ನಿಮಗೆ ಫಸ್ಟಿಗೆ ಹೇಳಿದ ಸಮ್ಯಕ್ ದರ್ಶನ ಅಂತ. ಸಮ್ಯಕ್ ದರ್ಶನ ಒಳ್ಳೊಳ್ಳೆ ಮೋಟಿವೇಟರ್ಸ್ಗಳಿದ್ದಾರೆ ಕನ್ನಡದಲ್ಲಿ. ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿಯವರು ಇದ್ದಾರೆ, ಮಹೇಶ್ ಮಾಷಾಳ್ ಅವರು ಇದ್ದಾರೆ, ಎಲ್ಲ ಯೂಟ್ಯೂಬ್ ಚಾನಲ್ ಇದೆ. ಬೆಸ್ಟ್ ಮೋಟಿವೇಶನ್ಸ್ಗಳಿದ್ದಾವೆ. ಅದನ್ನು ನೋಡಿ. ವಿವೇಕ್ ಬಿಂದ್ರಾ ಅವ್ರದ್ದು ಮೋಟಿವೇಶನ್ಸ್ ನೋಡಿ, ಸಂದೀಪ್ ಮಹೇಶ್ವರಿ ನೋಡಿ, ಆ್ಯಂಡ್ ದೆನ್ ಸದ್ಗುರು ಅವರ ವಿಡಿಯೋಗಳನ್ನು ನೋಡಿ. ಎಲ್ಲ ಮಹಾತ್ರಿಯ ಮೆನಿ ಪೀಪಲ್ಸ್ ಇನ್ ಇಂಡಿಯಾ ಅವ್ರ ಮೋಟಿವೇಶನ್ಸ್ ನೋಡಿ. ಅದು ಬಿಟ್ಕೊಂಡು ಸಿನಿಮಾ ಸೀರಿಯಲ್ಗಳನ್ನು ನಿಮ್ಮ ಟೈಮ್ ಕಿಲ್ ಆಗೋದು ನೋಡ್ತಾ ಕೂರಬೇಡಿ. ಕ್ರಿಕೆಟ್ ಅವಾಯ್ಡ್ ಮಾಡಿ. ದಿನಗಟ್ಟಲೆ ಕ್ರಿಕೆಟ್ ನೋಡ್ಕೊತ ಯಾರನ್ನೋ ಸ್ಟಾರ್ ಮಾಡೋಕ್ಕೆ ನೀವು ಸ್ಟಾರ್ ಆಗೋದನ್ನು ಕಳ್ಕೊಬೇಡಿ. ಸೆಲ್ ಫೋನ್ ಇಟ್ಸ್ ಅ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಧನಾತ್ಮಕ ಋಣಾತ್ಮಕ ಎರಡೂ ಇರುತ್ತೆ. ಅದನ್ನು ಋಣಾತ್ಮಕವಾಗಿ ಬಳಸದೆ ಮೀಡಿಯಮ್ ಎಷ್ಟಿರಬೇಕಂದ್ರೆ, ಒಂದು ದಿನ ನಾನು ಮೊಬೈಲ್ ಬಿಟ್ಟು ಬದುಕ್ತೀನಿ, ಭಾನುವಾರ ಒಂದಿನ ನೋ ಮೊಬೈಲ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನನ್ನ ಕೈಲಿ ಆಗುತ್ತೆ ಅನ್ನೋಷ್ಟು ರೆಡಿ ಆದ್ರಿ ಅಂದರೆ ನೀವು ಮೊಬೈಲ್ನ ಎಷ್ಟು ಡಿಟ್ಯಾಚ್ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತ ಅರ್ಥ. ಕಂಟ್ರೋಲ್ ಇರಬೇಕು. ಕಂಪ್ಯಾರಿಸನ್ ಮಾಡಬೇಡಿ. ಅವ್ರಿಗೆ ಕಂಪೇರ್ ಮಾಡಿ ನಾವು ಹಾಳಾಗ್ತಿರೋದು. ಯಾವತ್ತು ಯು ಕಂಪೇರ್ ಯುವರ್ ಸೆಲ್ಫ್ ನಿಮ್ಮ ಜೊತೆಗೆ ಮಾತ್ರ. ಇವತ್ತು ಸಾಧನ ಇಷ್ಟು ದೊಡ್ಡ ಯೂಟ್ಯೂಬ್ ಚಾನಲ್ ಇದೆ, ನಾವು ಕನ್ನಡದಲ್ಲಿ ಮತ್ಯಾವ ಚಾನಲ್ ಇದೆ, ಅವ್ರು ಯಾರು ನಮ್ಮ ಸ್ಪರ್ಧಾಳುಗಳು, ವಿ ನೆವರ್ ಥಿಂಕ್ ಅಬೌಟ್ ದಟ್. ಡಿ ಡೋಂಟ್ ಬಿಲೀವ್ ಬೆಳ್ಳುಬ್ಬಿ ಸರ್, ಶಂಕರ್ ಬೆಳ್ಳುಬ್ಬಿ ಸರ್ರನ್ನು ನಾನು ಎದುರಿಗೆ ಮೀಟಾಗಿ ಕೈ ಕೊಟ್ಟರು ಅವರು ಶಂಕರ್ ಬೆಳ್ಳುಬ್ಬಿ ಅಂತ ಗೊತ್ತಿಲ್ಲ. ಬಿಕಾಸ್ ನಾವು ನಮ್ಮ ಜೊತೆಗಿರುವಂಥ ಸ್ಪರ್ಧಾತ್ಮಕ ಫೀಲ್ಡ್ನಲ್ಲಿರೋ ಮಲ್ಟಿಪಲ್ ಪೀಪಲ್ನ ತಿಳ್ಕೊಂಡೇ ಇಲ್ಲ ನಾವು. ತಿಳ್ಕೊಂಡಾಗ ಶಂಕರ್ ಬೆಳ್ಳುಬ್ಬಿ ಸರ್ಗಿಂತ ನಾನು ಬೆಳಿಬೇಕು ಕಾಂಪಿಟೇಟಿವ್ ಫೀಲ್ಡಲ್ಲಿ, ಅವರು ಟೆಲಿಗ್ರಾಮ್ 1.25 ಲಕ್ಷ, ನಾನು ಇನ್ನೂ ಹೆಚ್ಚು ಪರ್ಫಾರ್ಮೆನ್ಸ್ ಮಾಡಬೇಕು, ಈ ಕಂಪ್ಯಾರಿಸನ್ ಬರುತ್ತೆ. ನಿಮ್ಮ ಕೆಪ್ಯಾಸಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ ಎಸ್ಟರ್ಡೇ, ನೆನ್ನೆಗೆ ಇವತ್ತಿಗೆ ನಾಳೆಗೆ ಕಂಪೇರ್ ಆಗಬೇಕು. ಅದು ಬಿಟ್ಕೊಂಡು ಇನ್ನೊಬ್ರಿಗೆ ಕಂಪೇರ್ ಮಾಡಬಾರ್ದು. ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಓನ್ಲಿ. ಆಟೋಮೆಟಿಕ್ಲಿ ಕಂಪ್ಯಾರಿಸನ್ ಡೌನ್ ಆಗುತ್ತೆ. ಕಾಂಪಿಟೇಷನ್ನು ಮಾಡಬೇಡ್ರಿ ಅಂತೀನಿ. ಕಾಂಪಿಟೇಷನ್ ಅಂದರೆ ಆ ಸ್ಪರ್ಧೆ ಇದೆಯಲ್ಲ, ಅಲ್ಲಿ ಓಡ್ತಾ ಇದ್ದಾರಲ್ಲ, ಸ್ಪರ್ಧೆ ಅಂದ್ಕೂಳೇ ಅದು ನೆಗೆಟಿವ್ ಎನರ್ಜಿ. ಅದು ಅದ್ರ ಬದಲು ಕೋಆಪ್ರೇಷನ್, ನಿಮ್ಮ ಸ್ನೇಹಿತರ ಜೊತೆ ಸಹಕಾರದಿಂದ ಬೆಳೀತಾ ಬನ್ನಿ. ಯು ಕ್ಯಾನ್ ಅಚೀವ್ ಬಿಗ್. ಅದು ಬಿಟ್ಕೊಂಡು ಸ್ನೇಹಿತನನ್ನೇ ನನಗಿಂತ 1 ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ ಅಪಾಯಿಂಟ್ ಆಗಿಬಿಡ್ತಾನೆ ಅಂತ ನೀವು ಒಂದು ಕಾಂಪಿಟೇಟರ್ ಅಂದ್ಕೊಂಡ್ರಿ ಅಂದರೆ ನಿಮಗೇನೂ ಸಾಧನೆ ಮಾಡೋಕ್ಕಾಗಲ್ಲ. ಕಾಂಪಿಟೇಷನ್ಗೆ ಬದಲಾಗಿ ಕೋಆಪ್ರೇಷನ್ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡ್ರಿ ಅಂದರೆ ಯು ಶುಡ್ ಅಚೀವ್ ಬಿಗ್. ಈ ಸ್ಪೋರ್ಟ್ಸ್ಮನ್ಶಿಪ್ ಅಂತ ಕರಿತೀವಿ. ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ಅವರು ಸ್ಪರ್ಧೆ ಆಟ ಆಡ್ತಾರೆ, ಗೆದ್ದಿದ್ದಕ್ಕೆ ಖುಷಿ ಪಡ್ತಾರೆ, ಸೋತವ್ರಿಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ನಾವು ಸೋತವ್ರು ನೋಡಿ ಹಂಗಿಸ್ತಾ ಇರ್ತೀವಿ. ಅದಲ್ಲ, ಹಂಗಿಸೋದಲ್ಲ. ಅವರಿಗೆ ಮತ್ತೆ ಪ್ರಚೋದನೆ ಕೊಡಬೇಕು, ಬೆಳೆಸಬೇಕು. ಕಾಂಪಿಟೇಷನ್ ಅವಾಯ್ಡ್ ಮಾಡಿ, ಅವಾಗ ನೀವು ಸಾಧನೆ ಮಾಡ್ತೀರಾ. ಗುಡ್ ಹ್ಯಾಬಿಟ್ಸ್ ವರ್ಸಸ್ ಬ್ಯಾಡ್ ಹ್ಯಾಬಿಟ್ಸ್. ಈ 10 ದಿನದಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಳಿ, ನಂದು ಇಂಥದ್ದು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂತ, ಇಂಥ ಹ್ಯಾಬಿಟ್ಸ್ ಅಡ್ಯಾಪ್ಟ್ ಮಾಡ್ಕೋತೀನಿ ಅಂತ. ಬ್ಯಾಡ್ ಹ್ಯಾಬಿಟ್ಸನ್ನ ರೆಡ್ಯೂಸ್ ಮಾಡಿ, ಗುಡ್ ಹ್ಯಾಬಿಟ್ಸನ್ನ ಇನ್ಕ್ರೀಸ್ ಮಾಡಿ. ನಾಳೆನೇ ಬಿಟ್ಬಿಡ್ತೀನಿ ಅಂತ ಬಾಟ್ಲ್ ಎಸ್ದವ್ರು ನೋಡಿದ್ದೀನಿ ನಾನು.
ನಾಳೆನೂ ಅದೇ ಬಾರಲ್ಲಿ ಬಾಟ್ಲ್ ಇಟ್ಕೊಂಡು ಕೂತಿರ್ತಾರೆ. ನಾಳೆನೇ ಬಿಟ್ಬಿಡ್ತೀನಿ ಅಂತ ದಮ್ ಬೆಸ್ದು ಹಾಕಿದವ್ರು ನೋಡಿದ್ದೀನಿ, ಮತ್ತೆ ದಮ್ ಹಚ್ಕೊಂಡು ನಿಂತಿದ್ದಾರೆ. ಒಂದೇ ದಿನಕ್ಕೆ ಏನು ಬಿಡ್ತೀವಿ ಅಂತ ಹೋದ್ರೂ ಬಿಡೋಕ್ಕಾಗಲ್ಲ. ಐ ನೋ ದಟ್ಸ್ ವೈ ನೀವು ಹಂತವಾಗಿ ಬಿಡಿ. 10 ಸಿಗರೆಟ್ ಸೇದ್ತಾ ಇದ್ದೀರಾ, ನಾಳೆ 9ಕ್ಕೆ ತನ್ನಿ, 8ಕ್ಕೆ ತನ್ನಿ, 7ಕ್ಕೆ ತನ್ನಿ. ಯಾರ್ದೊಮ್ಮೆ ತಲೆ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡಿ ಅವ್ನು ಕೊಲ್ಲಕ್ಕೆ ಹೋಗ್ಬೇಡ್ರಿ, ಬಿಡಲ್ಲ ನೀವು. ರೆಡ್ಯೂಸ್ 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 ರೆಡ್ಯೂಸ್. ಸ್ಮೋಕರ್ನ 1 ತಿಂಗಳಲ್ಲಿ ರೆಡ್ಯೂಸ್ ಮಾಡಿ ಬಿಡಿಸಿ, ಡ್ರಿಂಕರ್ನ 1 ತಿಂಗಳಲ್ಲಿ ರೆಡ್ಯೂಸ್ ಮಾಡಿ ಬಿಡಿಸಿ. ರೆಡ್ಯೂಸ್ ಮಾಡ್ತಾ 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 ಝೀರೋಗೆ ತರೋದ್ರ ಜೊತೆಗೆ ಅವರಿಗೆ ಪಾಸಿಟಿವ್ ಹ್ಯಾಬಿಟ್ಸನ್ನು ಬೆಳೆಸ್ತಾ ಬನ್ನಿರಿ. ಡ್ರಿಂಕ್ಸ್ ಬಿಡಿಸ್ತಾ ಇರಬೇಕು, ವಾಕ್ ಕರ್ಕೊಂಡು ಹೋಗ್ತಾ ಇರಬೇಕು, ಸ್ಮೋಕ್ ಬಿಡಿಸ್ತಾ ಇರಬೇಕು, ರನ್ ಕರ್ಕೊಂಡು ಹೋಗ್ತಾ ಇರಬೇಕು, ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇರಬೇಕು. ಪಾಸಿಟಿವ್ ಹ್ಯಾಬಿಟ್ಸಲ್ಲಿರೋ ಮಜಾ ತಗೊಳ್ತಾ ಬರ್ತಾರೆ. ಅವರಿಗೆ ದಮ್ಮಲ್ಲೇ ಸಿಗ್ತಾ ಇದ್ದ ಮಜಾ ವಾಕಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗಬೇಕು, ವಾಟ್ರಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗಬೇಕು, ಕ್ವಾಟ್ರಲ್ಲಿ ಸಿಗೋ ಮಜಾ ವಾಟ್ರಲ್ಲಿ ಸಿಗಬೇಕು. ಆ ಮಜಾ ನೀವು ಹುಡುಕಿದ ಕಡೆ ಸಿಗುತ್ತೆ. ಗುಡ್ ಹ್ಯಾಬಿಟ್ಸ್ನ ಆ್ಯಡ್ ಮಾಡಿ 2021 ಡಿಸೆಂಬರ್ 31 ಮತ್ತೆ ನೀವು ಮಾತಾಡ್ತಾ ಕೂರೋಣ. ಅವತ್ತು ಲೈವಿಗೆ ಬರೋಣ. ನಾನು 1 ವರ್ಷದಲ್ಲಿ ಇಂಥ ಅಚೀವ್ ಮಾಡಿದ್ದೀನಿ ಸರ್, ಐ ಚೇಂಜ್ ಮೈ ಲೈಫ್. ಇದಾಗಬೇಕು. ಆ ಪ್ರಯತ್ನ ಮಾಡೋಣ. ಈ ದಿನಚರ್ಯ ನಾನಂತೂ ಫಾಲೋ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ರಲ್ಲಿ 1-2ರಲ್ಲಿ ಅಪ್ ಡೌನ್ಸ್ ಇದೆ ಫುಡ್ ಗಿಡ್ ಹ್ಯಾಬಿಟ್ಸಲ್ಲಿ. ನಿಮಗೆ ಹೇಳಿದ ನಂತರ ಅಂತೂ ನಾನು 100% ಫಾಲೋ ಮಾಡ್ತೀನಿ. ಇದು ಫಾಲೋ ಮಾಡೋ ಮೂಲಕ 2021 ಡಿಸೆಂಬರ್ 31 ನನ್ನ ಲೈಫಲ್ಲಿ ನಾನು ಅಪ್ಗ್ರೇಡ್ ಆಗಲೇಬೇಕು, ಆಗ್ತೀನಿ. ನೀವು ಕೂಡ ಅಪ್ಗ್ರೇಡ್ ಆಗಬೇಕು ನನಗಿಂತ ಜಾಸ್ತಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.